ಸ್ಕೂಲ್ಗಳಲ್ಲಿ ವಾರ್ಷಿಕೋತ್ಸವಕ್ಕೆ ನಾಟಕ ಮಾಡಿಸೋರು, ಮೇಸ್ಟ್ರುಗಳೇ ಡೈರೆಕ್ಟ್ ಮಾಡೋರು. ಆವಾಗ ನಮಗೆ ಮೇಸ್ಟ್ರುಗಳು ಡೈರೆಕ್ಟ್ ಮಾಡಿದಾಗ ಓಹ್ ಏನು ಅದ್ಭುತ ಅಂತ ಅನ್ಸೋದು. ಆಮೇಲೆ ಗೊತ್ತಾಯ್ತು ಪಾಪ ಮೇಸ್ಟ್ರುಗಳಿಗೆ ಎಲ್ಲ ಮೇಸ್ಟ್ರುಗಳಿಗೂ ಡೈರೆಕ್ಟ್ ಮಾಡೋಕ್ಕೆ ಬರಲ್ಲ ಅಂತ. ನಮ್ಮಲ್ಲಿ ಅದೊಂದು ಕಲ್ಚರ್ ಇದೆ, ಈಗಲೂ ಇದೆ. ನಿಮಗೆ ನಾಟಕ ಇಷ್ಟ ಆಗಿಲ್ಲ ಅಂತಂದರೆ ನಾಟಕ ನಡೀತಾ ಇದ್ದು ಹೋಗಲ್ಲ. ಒಂದು ದೃಶ್ಯ ಮುಗಿದು ಇನ್ನೊಂದು ದೃಶ್ಯದ ನಡುವೆ ಗ್ಯಾಪ್ ಇರುತ್ತಲ್ಲ, ಅವಾಗ ಯಾರಿಗೂ ಗೊತ್ತಾಗ್ದಂಗೆ ಬಕ್ಕೊಂಡು ಹೋಗ್ಬಿಡ್ತಾರೆ. ಓ, ಅಷ್ಟು ಕಲ್ಚರ್. ಅಷ್ಟು ಕಲ್ಚರ್ ಎಲ್ಲ ನೀವೇ ಗುತ್ತಿಗೆ ತೊಗೊಂಡಿದ್ದೀರಿ ಕರಾವಳಿಯವರು. ಸಿನಿಮಾನು ಈಗ ನಿಮ್ಮ ಕೈಯಲ್ಲಿ ಬಂತು, ರಂಗಭೂಮಿ ಇತ್ತಂತ ಹೇಳ್ತೀರಿ, ಯಕ್ಷಗಾನ, ಎಜುಕೇಷನ್, ಬ್ಯಾಂಕಿಂಗ್ ಎಲ್ಲ. ಬಟ್ ತಮಾಷೆ ಏನಂದ್ರೆ ನಾನು ಅಲ್ಲಿವರೆಗೂ ಟಿ ವಿ ನೋಡ್ತಾ ಇರಲಿಲ್ಲ. ಟಿ ವಿನ ದ್ವೇಷಿಸ್ತಾ ಇದ್ದವ್ರು ನಾವೆಲ್ಲ. ಏನ್ರ ರಂಗಭೂಮಿನ ಹಾಳು ಮಾಡ್ತು ಅಂತ. ಹಾಳು ಮಾಡ್ತು ಅಂತಲ್ಲ, ಟಿ ವಿ ನಟನೇನಾ ಅಂತ. ಬರೀ ಇಷ್ಟರಲ್ಲೇ ಮಾತಾಡ್ತಾರಪ್ಪ, ಇದೆಲ್ಲ ಸತ್ತೋಗಿರುತ್ತೆ. ನನಗೆ ಬಹಳ ಇಷ್ಟದ ಕೆಲಸ ಏನಂದರೆ ಪಾತ್ರಗಳನ್ನು ಕೂರಿಸೋದು. ಆ ಪಾತ್ರ ಏನು ಅಂತ ತಿಳ್ಕೊಂಡು ಆ ಪಾತ್ರನ ಕೂರಿಸೋದು ನನಗೆ ಬಹಳ ಇಷ್ಟವಾದ ಕೆಲಸ. ಎಲ್ಲ ಚಾನೆಲ್ ಕಾರ್ಪೊರೇಟ್ ಕಲ್ಚರ್ ಅಲ್ಲ. ಆದರೆ ನಾನು ಏನು ಹೇಳ್ತೀನಿ ಅಂದರೆ, ಧಾರಾವಾಹಿಗಳಲ್ಲಿ ಕತೆ ತುಂಬ ಮುಖ್ಯ ಅಲ್ಲ, ಪಾತ್ರ ಮುಖ್ಯ ಅಂತ. ಕತೆ ಸುಳ್ಳು ಯಾವಾಗಲೂ. ನಾವು ಹಂಗೆ ಹೇಳೋದಲ್ಲ, ಅವ್ನು ತುಂಬ ಕತೆ ಹೇಳ್ತಾನೆ ಅಂದರೆ ಸುಳ್ಳು ಹೇಳ್ತಾನೆ ಅಂತ. ಕತೆ ಸುಳ್ಳು, ಬಟ್ ಪಾತ್ರ ಸತ್ಯ. ಈ ಸೀರಿಯಲ್ಗಳು ಹೆಂಗೆ ಕೆಲಸ ಮಾಡುತ್ತೆ ಏನು ಎತ್ತ ಅನ್ನೋದು ತುಂಬ ಜನ ತಿಳ್ಕೊತಾರೆ. ಡೈರೆಕ್ಟ್ರೇ ಎಲ್ಲವೂ ಫೈನಲ್ಲು, ಕತೆ ಫೈನಲ್ ಮಾಡೋ ಡೈರೆಕ್ಟ್ರು, ಸಂಭಾಷಣೆ, ಆ್ಯಕ್ಟರ್ ಸೆಲೆಕ್ಷನ್ ಎಲ್ಲ ಡೈರೆಕ್ಟ್ರು ಅಂತ ಅಲ್ಲ. ನಾವು ಮೊದಲೇ ಕತೆ ಮಾಡೋದೇ ಇಲ್ಲ. ನಾನು ಅವಾಗಲೇ ಹೇಳೋದಲ್ಲ, ಧಾರಾವಾಹಿಯಲ್ಲಿ ಕತೆಗೆ ಇಂಪಾರ್ಟೆನ್ಸ್ ಇಲ್ಲ. ಯಾಕೆ ಅಂದರೆ ನನ್ನ ದೃಷ್ಟಿಯಲ್ಲಿ ಒಂದು ಎಳೆ ಹಿಡ್ಕೊಂಡು ಒಂದು 25 ಎಪಿಸೋಡ್ನ ಕತೆ ಮಾಡುತ್ತೆ ಚಾನಲ್. ಇವತ್ತು ಬಹಳ ಮುಖ್ಯವಾಗಿ ಬೇಕಾಗಿರೋದು ಮಾರ್ಕೆಟಿಂಗ್ ಮಾಡದೆ ಸಿನಿಮಾ ಎಷ್ಟೇ ಚೆನ್ನಾಗಿ ಮಾಡಿದ್ರು ಗೆಲ್ಲಕ್ಕಾಗಲ್ಲ. ಅಂದರೆ ಎರಡೂ ಮಾಡ್ತಾರೆ ಅವರು. ಅಲ್ಲಿ ಮೆಚುರಿಟಿ ಆಫ್ ಆಡಿಯನ್ಸ್ ಒಂದು ಕಾರಣ ಇರ್ಬೋದು. ನಮ್ಮಲ್ಲಿ ಮೆಚುರಿಟಿ ಇಲ್ಲ ಅಂತ ಇಲ್ಲ ಸರ್, ಮೆಚುರಿಟಿ ನಮ್ಮ ಆಡಿಯನ್ಸ್ ಎರಡನ್ನು. ಈಗ ನನ್ನ ತಂಡದ ಹುಡುಗರು ಅಥವಾ ನಾಟಕ ನೋಡಿದವರೆಲ್ಲ ಕಾಂತಾರ ಫಸ್ಟ್ ಬಂದಾಗ, ಸರ್ ನೀವು ದಡ್ಡರಾಗ್ಬಿಟ್ರಲ್ಲ ಸರ್, ಮನ್ಸು ಮಾಡಿದ್ರೆ ನೀವು ಸಿನಿಮಾ ಮಾಡ್ಬೋದಿತ್ತಲ್ಲ, ಅದೇ ಛಾಯೆ ಇಟ್ಕೊಂಡು ಬಂದ್ಬಿಡ್ತು. ಅದೇ ಈಗ ನಾನು ಅಂಗಾರವನ್ನ ಏನಾದ್ರು ಸಿನಿಮಾ ಮಾಡಿದ್ರೆ ಕಾಂತಾರ ಕದ್ದಿದ್ದು ಅಂತಾರೆ, ಅಲ್ಲ ಕದ್ದಿದ್ದು ಅಂದ್ಬಿಡ್ತಾರೆ. ನಾನು ಯುದ್ಧದ ವಿರೋಧಿ. ನನಗೆ ಯುದ್ಧ ಇಷ್ಟ ಅಲ್ಲ. ಏನೇ ಬರಿಬೇಕಾದ್ರೂ ಒಂದು ರಿಸರ್ಚ್ ಮಾಡೇ ಮಾಡ್ತೀನಿ. ನನಗೆ ಯಾವುದೇ ವಿಷಯ ಬೇಕಾದ್ರೂ ರಿಸರ್ಚ್ ಮಾಡಬೇಕು. ರಿಸರ್ಚ್ ಮಾಡೋದು ಬರೆಯೋಕ್ಕೆ ಹೋಗಲ್ಲ. ಆತ್ಮೀಯರೇ ನಮಸ್ಕಾರ, ಶರಣು ಶರಣಾರ್ಥಿ. ನಾನು ಯೂಶಲಿ ಸೀರಿಯಲ್ಗಳನ್ನು ನೋಡೋದೇ ಇಲ್ಲ, ನೋಡ್ತಾ ಇರೋಕ್ಕೆ ಚಾನ್ಸು ಇರಲಿಲ್ಲ. ಆದರೆ ಹಾಗೆ ಯಾವಾಗಾದರೂ ಮನೆಯಲ್ಲಿದ್ದಾಗ ಅಕಸ್ಮಾತಾಗಿ ಕಣ್ಣಿಗೆ ಬಿದ್ದಂಥ ಸೀರಿಯಲ್ ಶ್ರೀರಸ್ತು ಶುಭಮಸ್ತು. ಅದಕ್ಕೊಂದು ಕಾರಣ, ನಮ್ಮ ಕಾಲದ ಹೀರೋಯಿನ್ ಸುಧಾರಾಣಿ ಇದ್ದರು ಅನ್ನೋ ಒಂದು ಅಟ್ರ್ಯಾಕ್ಷನ್ಗೆ ನಾನು ಟಿ ವಿ ಕಡೆ ಗ್ಲ್ಯಾನ್ಸ್ ಮಾಡಿರ್ಬೋದು. ಆದರೆ ನೋಡ್ತಾ ನೋಡ್ತಾ ಕಥಾಹಂದ್ರ, ಅಲ್ಲಿ ಪ್ರೋಗ್ರೆಸಿವ್ ಅಪ್ರೋಚ್ ಅದನ್ನೆಲ್ಲ ನೋಡಿದ ತಕ್ಷಣ ನನಗೆ ಭಾಳ ಖುಷಿ ಆಯಿತು. ಅದರ ಡೈರೆಕ್ಟ್ರ್ ಇವತ್ತು ತುಂಬ ಅನಿರೀಕ್ಷಿತವಾಗಿ ಸುದೇಶ್ ಕೆ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಅದರ ಸಕ್ಸಸ್ ಜರ್ನಿ ಏನು ಅನ್ನೋದನ್ನು ಅವರಿಂದನೇ ಕೇಳೋಣ. ನಮಸ್ಕಾರ. ಸುದೇಶ್, ನೀವು ಆ ಥರದ ಪ್ರೋಗ್ರೆಸಿವ್ ಸಬ್ಜೆಕ್ಟ್ ತೊಗೊಂಡಿದ್ದು, ಅದನ್ನು ಪಿಕ್ಚರೈಸ್ ಮಾಡಿದ ರೀತಿ, ನಿಮಗೇನಾರ ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಇದೆಯಾ? ಹೌದು, ನಾನು ಈ ಕಿರುತೆರೆಗೆ ಬರೋ ಮೊದಲು ರಂಗಭೂಮಿಯಿಂದನೇ ಬಂದಿರೋದು. ಚಿಕ್ಕ ವಯಸ್ಸಿಂದನೂ ಈ ನಾಟಕದ ಬಗ್ಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್. ಆಮೇಲೆ ನನ್ನ ಸ್ವಂತ ಊರು ಉಡುಪಿ, ಮಣಿಪಾಲ. ಸೊ ನಮ್ಮಲ್ಲಿ ಯಕ್ಷಗಾನ ನಾವು ಮೋಸ್ಟ್ಲಿ ಅಮ್ಮನ ಹೊಟ್ಟೆಯಲ್ಲಿದ್ದಾಗಲೇ ಚಂಡೆ ಸೌಂಡ್ ಕೇಳ್ಕೊಂಡಿದ್ದವ್ರು ನಾವು. ಸೊ ನಮ್ಗೆ ಅದೊಂದು ಸೆಳೆತಾ ಇರುತ್ತೆ, ಯಕ್ಷಗಾನದ ಪ್ರಭಾವ. ಹಾಂ, ಪ್ರಭಾವ. ಬಟ್ ನಾನು ಯಕ್ಷಗಾನದಲ್ಲೆಲ್ಲ ಎಲ್ಲೂ ಭಾಗವಹಿಸಲಿಲ್ಲ ಅಥವಾ ಅದನ್ನು ಕಲಿಯೋಕ್ಕೂ ಹೋಗಿಲ್ಲ. ಐ ಥಿಂಕ್ ಒಂದು ಪ್ರೈಮರಿ 5ನೇ ಕ್ಲಾಸಲ್ಲಿ ಇದ್ದಾಗಲಿಂದನೇ ಇದೊಂದು ಸಣ್ಣ ಒಂದು ಸೆಳೆತ ಶುರುವಾಗಿದ್ದು. ಆವಾಗಿಂದ ಸ್ಟೇಜ್ ಹತ್ತಕ್ಕೆ ಶುರು ಮಾಡೋದು ಅವನು ಸ್ಕೂಲ್ ಟೈಮಲ್ಲಿ. ಕಂಟಿನ್ಯೂಸ್ ಸ್ಟೇಜ್ ಹಚ್ತಾನೆ ಇದ್ದೆ. ಅದು ಬಿಟ್ಟಿಲ್ಲ ನನ್ನನ್ನು. ಆಮೇಲೆ ನಾನೇ ಒಂದು ಸ್ಟೇಜ್ ಏನು ಆ್ಯಕ್ಟ್ರಾಗಿ ಹತ್ತಿದ್ರೆ. ಓ, ಏನು ಪಾತ್ರಗಳನ್ನು ಮಾಡ್ತಿದ್ರಿ ನಿಮ್ಮ? ಆವಾಗ ನಿಮಗೆ ಗೊತ್ತು, ಸ್ಕೂಲ್ಗಳಲ್ಲಿ ವಾರ್ಷಿಕೋತ್ಸವಕ್ಕೆ ನಾಟಕ ಮಾಡಿಸೋರು, ಮೇಸ್ಟ್ರುಗಳೇ ಡೈರೆಕ್ಟ್ ಮಾಡೋರು. ಆವಾಗ ನಮಗೆ ಮೇಸ್ಟ್ರುಗಳು ಡೈರೆಕ್ಟ್ ಮಾಡಿದಾಗ ಓಹ್ ಏನು ಅದ್ಭುತ ಅಂತ ಅನ್ಸೋದು. ಆಮೇಲೆ ಗೊತ್ತಾಯ್ತು ಪಾಪ ಮೇಸ್ಟ್ರುಗಳಿಗೆ ಎಲ್ಲ ಮೇಸ್ಟ್ರುಗಳಿಗೂ ಡೈರೆಕ್ಟ್ ಮಾಡೋಕ್ಕೆ ಬರಲ್ಲ ಅಂತ. ಬಟ್ ನಮಗೆ ಆವಾಗ ಗೊತ್ತಿಲ್ವಲ್ಲ. ಸೊ ಹಾಗೆ ಪಾತ್ರ ಮಾಡ್ತಾ ಇದ್ದೆ. ಆಮೇಲೆ ನಾನೇ ನಾಟಕ ಬರೆಯೋಕ್ಕೆ ಶುರು ಮಾಡಿದೆ. ಹಾಂ, ಆಮೇಲೆ ಇನ್ನೊಂದು ಏನಾಯಿತು ನಮ್ಮಲ್ಲಿ, ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಏನು? ನಾನು ಅಕಾಡೆಮಿಕಲಿ PUC ವರೆಗೆ ಅಷ್ಟೇ ಓದಿದ್ದು. ವೆರಿ ಗುಡ್. ಆಮೇಲೆ ಡಿಗ್ರಿ ಕಂಪ್ಲೀಟ್ ಮಾಡಿಲ್ಲ. ಒಳ್ಳೇದದು. ಒಂದೊಂದು ಸಲ ಭಾಳ ಜಾಂಡ್ರೂ ಆಗಬಾರ್ದು.
ಅಂದರೆ ಅಂದರೆ ನಾಟಕದಿಂದಾಗಿ ನಾನು ಓದಿಲ್ಲ ಅಂತೆಲ್ಲ ಹೇಳಲ್ಲ, ಬಟ್ ಅದಕ್ಕಿಂತ ಜಾಸ್ತಿ ಒಲವು ಇದ್ರ ಕಡೆಗಿತ್ತು. ನಮ್ಮಲ್ಲಿ ಏನಾಗ್ತಾ ಇತ್ತು, ರಂಗಭೂಮಿ ಯಕ್ಷಗಾನದಷ್ಟೇ ನಾಟಕಗಳು ನಡೀತಾ ಇದ್ದಿದ್ದು. ಅಲ್ಲ, ತುಳು ರಂಗಭೂಮಿ ಬಗ್ಗೆ ನಾವು ಯಕ್ಷಗಾನದ ಪ್ರಭಾವದಿಂದ ನಿಮ್ಮ ತುಳು ರಂಗಭೂಮಿ ನಮಗೆ ಗೊತ್ತಾಗಿಲ್ಲೋ? ಇಲ್ಲ ಇಲ್ಲ ಇಲ್ಲ, ನಿಮಗೆ KN ಟೈಲರ್ ಅಂತ ನೀವು ಕೇಳಿರ್ಬೋದು, ತುಳು ಸಿನಿಮಾಗಳೆಲ್ಲ ಮಾಡಿದ್ರು ನಾಟಕ ತಂಡ. ನಿಮಗೆ ಇವಾಗಲೂ ಕೂಡ ಮಂಗಳೂರಿನಲ್ಲಿ ಒಂದು 2-3 ಪ್ರೊಫೆಷನಲ್ ತಂಡಗಳಿದೆ. ನೀವು ನವೀನ್ ಡಿ ಪಡೀಲ್ ಅನ್ನೋ ಹೆಸರಲ್ಲಿ ಕೇಳೋದಲ್ಲ. ಅವ್ರ ನಾಟಕ ತಂಡಗಳು ಅದ್ಭುತವಾದ ತಂಡಗಳಲ್ಲಿ ಕಮರ್ಷಿಯಲಿ. ಇಲ್ಲ, ನೀವು ಕಾಂತಾರ ಬಂದ್ಮೇಲೆ ನಿಮ್ದು ಕರಾವಳಿ ತರೇವಾರಿ ಜನಪ್ರಿಯತೆ ನಮಗೆ ಗೊತ್ತಾಗ್ತಾ ಇರೋದು. ತುಳು ರಂಗಭೂಮಿ ನೀವು ನಂಬ್ತಿರೋ ಬಿಡ್ತಿರೋ, ವಿಜಯ್ ಕುಮಾರ್ ಕುಡಿಯಲ್ ಬೈಲ್ ಅಂತ ಒಬ್ರು ಈಗಲೂ ಇದ್ದಾರೆ, ಅವ್ರು ಸಿನಿಮಾ ಎಲ್ಲ ಮಾಡ್ತಾರೆ. ಹೌದು. ಅವರ ಒಂದು ನಾಟಕಕ್ಕೆ ಟಿಕೆಟ್ ಪ್ರೈಸ್ ಎಷ್ಟಿರ್ಬೋದು ಒಂದು ಗೆಸ್ ಮಾಡಿದ್ರೆ ನೀವು? 2,000 ರೂಪಾಯಿ. ಅಬ್ಬಾ, ಕನ್ನಡದಲ್ಲಿ ರಂಗಭೂಮಿ ಸತ್ತಿದೆ ಅಂತ ಹೇಳ್ತಾರೆ. ಅದು ಕಮರ್ಷಿಯಲ್ ಥಿಯೇಟ್ರು. ಒಂದು 3 hours ಫುಲ್ ನಕ್ಸಿ ಕಾಮಿಡಿ, ಬಟ್ ವಲ್ಗ್ಯಾರಿಟಿ ಇಲ್ಲ. ಸೊಂಟದ ಕೆಳಗಿನ ಒಂದೇ ಒಂದು ವಲ್ಗ್ಯಾರಿಟಿ ಇಲ್ಲ, ಕೆಟ್ಟ ಬೈಗುಳುಗಳಿಲ್ಲ, ಅಷ್ಟು ನಗಿಸ್ತಾ ಇದ್ರು. ಕಾಮನ್ ಜನಗಳಿದಾರಲ್ಲ, ನಮ್ಮ ಕಣ್ಣ ಮುಂದೆ ಕಾಣುವ, ಈಗ ನೀವು ಸೂಫ್ರಮ್ ಸೋ ನೋಡಿದ್ರಲ್ಲ, ಅಂತಹ ಪಾತ್ರಗಳೇ ಅವ್ರ ನಾಟಕಗಳಲ್ಲಿ ಇರ್ತಾ ಇದೆ. ಸೊ ಅದು ವೃತ್ತಿ ರಂಗಭೂಮಿನ ಅಥವಾ ಮಾಡರ್ನ್ ಥಿಯೇಟ್ರಾ? ವೃತ್ತಿ ರಂಗಭೂಮಿ. ಬದುಕು ಕಟ್ಕೊಂಡ್ರು, ಬದುಕು ಏನು ಎಲ್ಲ ಕಟ್ಕೊಂಡ್ರು ಅವರು. ಭಾಳಷ್ಟು ಕ್ಯಾರೆಕ್ಟರ್ಸ್ ಇರ್ತಿದ್ವಾ? ಒಂದೊಂದು ನಾಟಕಗಳು 1000 ಶೋಗಳಾಗ್ತಾ ಇತ್ತು. ಅಬ್ಬಾ, ವಾರಕ್ಕೆ 5 ಶೋಸ್ ನಡೀತಾ ಇತ್ತು. ದುಬೈ, ಬೆಹರೀನು, ತುಳು ಮಾತಾಡೋರು ಎಲ್ಲೆಲ್ಲಿದ್ದಾರೆ ಎಲ್ಲ ನಡೀತಾ ಇತ್ತು. ಆ ಥರದೊಂದು ತಂಡ ಇತ್ತು. ಬಟ್ ನಮಗೆ ಅದನ್ನು ಮೀರಿ ಹೊಸ ಅಲೆಯ ನಾಟಕಗಳು ಮಾಡಬೇಕು. ನನಗೆ ನಿಮಗೆ ಅಂಶುಮಾಲಿ ಅಂತ ನೀವು ಕೇಳಿರ್ಬೋದು, ಒಬ್ರು ರೈಟ್ರು, ಪೋಸ್ಟ್ ಆಫೀಸಲ್ಲಿ ಇದ್ರವರು, ಆಮೇಲೆ ರಿಟೈರ್ಡ್ ಆದರು. ಭಾಸ್ಕರ್ ಅಂತ ಅವ್ರ ಹೆಸರು. ಅಂಶುಮಾಲಿ ಅಂತ ಅವರ ಪೆನ್ ನೇಮ್. ಅಸಂಗತ ನಾಟಕಗಳನ್ನೆಲ್ಲ ಬರೀತಾ ಇದ್ರು. ಅವರು ನಮ್ಮ ನೇಬರ್ ಆಗಿದ್ರು. ನಮಗೆ ಅವಾಗ ಏನು ಅರ್ಥ ಆಗ್ತಿರ್ಲಿಲ್ಲ, ಚಿಕ್ಕ ವಯಸ್ಸು, ಮಣಿಪಾಲ್ನಲ್ಲಿ ಪ್ರೈಮರಿ ಸ್ಕೂಲಲ್ಲಿದ್ದಾಗ. ಅವರು ನಾಟಕಗಳಿಗೆ ಕರ್ಕೊಂಡು ಹೋಗೋರು. ಅವಾಗ ಬರ್ತಾ ಇದ್ದಿದ್ದ ನಾಟಕ ಯಾವುದು, ನೀನಾಸಂ ನಾಟಕಗಳು ಬರೋದು, ಹೀಗೆ ಬೇರೆ ಬೇರೆ ನಾಟಕ. ನಮಗೆ ಆ ನಾಟಕ ನೋಡಿದಾಗ, ಅಂದರೆ ಅದನ್ನು ನೋಡಿ ಬೆಳೆದಿದ್ದು, ಬಟ್ ಅದನ್ನು ಹೇಗೆ ಮಾಡಬೇಕು ಏನೂ ಗೊತ್ತಿಲ್ಲ. ತುಳು ನಾಟಕಗಳೆಲ್ಲ ಸುಮಾರಾಗಿ ಈ ನಿಮ್ಮ ಕಂಪನಿ ನಾಟಕಗಳಿದೆಯಲ್ಲ, ಈ ಬಯಲ್ಸೀಮೆ ಕಡೆಯಲ್ಲಿ ಪರದೆ ಹಾಕ್ಕೊಂಡು ಒಂದಿಷ್ಟು ಹಾಡು ಕುಣಿತ ಆ ಶೈಲಿಯಲ್ಲಿ ಇತ್ತು. ಒಂದಷ್ಟು ಹಾಗೆ ಡೆವಲಪ್ ಆಗ್ತಾ ಇತ್ತು. ನಮಗೆ ಅದನ್ನು ಮೀರಿ ಬೇರೆ ಏನೋ ಮಾಡಬೇಕು, ನಮಗೆ ಬೇರೆ ಏನೋ ಹೇಳಬೇಕು ಅನ್ನೋದು ಅನಿಸ್ದಾಗ ನಾವೊಂದಷ್ಟು ಜನ ಸೇರಿಕೊಂಡು ಯೋಚನೆ ಮಾಡಿದ್ವಿ, ಈ ಥರದ್ದೇನೋ ಮಾಡಬೇಕಲ್ವಾ ಅಂತ. ನಿಮಗೆ ಉಡುಪಿಗೆ ಬಂದರೆ ರಂಗಭೂಮಿಯಲ್ಲಿ ತುಂಬ ದೊಡ್ಡ ಹೆಸರು ನಾಗೇಶ್ ಉದ್ಯಾವರ್ ಅಂತ. ನಾಗೇಶ್ ಉದ್ಯಾವರ್ ಕೇಳಿದ್ದೀನಿ, ತುಂಬ ದೊಡ್ಡ ಹೆಸರು ಅವರು. ಆಮೇಲೆ ಡಾಕ್ಟರ್ ಭಾಸ್ಕರಾನಂದ್ ಕುಮಾರ್ ಅಂತ, ಅವರು KMC ಡಾಕ್ಟರ್ ಆಗಿದ್ದವರು. ಅವರು ಯಕ್ಷಗಾನನ ಗೊತ್ತಿತ್ತು, ಅವ್ರಿಗೂ ರಂಗಭೂಮಿ ಬಗ್ಗೆ ತುಂಬ ಆಸಕ್ತಿ ಇತ್ತು. ಈ ಥರ ಒಂದಷ್ಟು ಜನ ಸೇರಿಕೊಂಡು ತುಳು ರಂಗಭೂಮಿಯನ್ನು ಹೊಸ ದಿಕ್ಕಿಗೆ ತೊಗೊಂಡೋಗ್ಬೇಕಲ್ಲ ಅನ್ನೋ ಯೋಚನೆ ಬಂತು. ಅವರ ಯೋಚನೆ ನಮ್ಮ ಯೋಚನೆ ಎಲ್ಲ ಒಂದೇ ಆಯಿತು. ತುಳುಕೂಟ ಉಡುಪಿ. ದೊಡ್ಡ ಕೆಂಪೂರು ದೊಡ್ಡಣ್ಣ ಶೆಟ್ಟಿ ಅಂತ ಒಂದು ಹೆಸರು, ಕಂಪ್ನಿ ಇದ್ದವ್ರು, ನಾಟಕ ಕಂಪ್ನಿ ಇದ್ದವರು. ಅವರ ಹೆಸರಲ್ಲಿ ತುಳು ರಂಗಭೂಮಿಯಲ್ಲಿ ಒಂದು ಹೊಸತನ ತರಬೇಕು ಅಂತ ಅವರು ಶುರು ಮಾಡಿದ್ರು. ನಮಗೆಲ್ಲ ಅದೇ ಹರ್ಷವಿತ್ತು. ಸೊ ನಮ್ಮ ಥರದವ್ರು ಒಂದಷ್ಟು ಜನ ಸೇರಿಕೊಂಡು, ಜೀವನ್ ರಾಮ್ ಸುಳ್ಯ ಎಲ್ಲ ಕೇಳಿರ್ಬೋದು ನಿಮ್ಮ ಹೆಸರು, ರಂಗಭೂಮಿಯಲ್ಲಿ ತುಂಬ ದೊಡ್ಡ ಹೆಸರು. ಅವರು ಹಾಗೆ ನಾವು ಒಂದಷ್ಟು ಜನಗಳು ಸೇರಿಕೊಂಡು ಒಂದೊಂದು ತಂಡ ಮಾಡ್ಕೊಂಡು ನಾಟಕ ಮಾಡೋಕ್ಕೆ ಶುರು ಮಾಡಿದ್ವಿ. ಪ್ರಾರಂಭದಲ್ಲಿ ಅದೇ ಅಂದರೆ ಆ ಕಡೆ ಹೊಸತನಕ್ಕೆ ಬರೋಕ್ಕೂ ಆಗದೆ, ಹಳೆಯದನ್ನು ಉಳಿಸ್ಕೊಳ್ಳೋಕ್ಕಾಗದೆ ಒಂದು ಸ್ವಲ್ಪ ಬೀಕ್ಲಾಟ ಆಯಿತು. ಆಮೇಲೆ ಹೋಗ್ತಾ ಹೋಗ್ತಾ ಇವತ್ತು ನೀವು ನಿಮಗೊಂದು ಒಳ್ಳೆ ಎಕ್ಸಾಂಪಲ್ ಹೇಳ್ತೀನಿ. MS ಸತ್ಯು ಅವ್ರದ್ದು ಚೋಕ್ ಸರ್ಕಲ್, ಬಿದಿರು ಮಂಡಲ ಅಂತ ನಾಟಕ ಮಾಡಿದ್ರು. ಜೇನು ಕುರುಬರು ನಡ್ಕೊಂಡು ನಾಟಕ ಮಾಡಿದ್ದು. ಮೊದಲು ಉಡುಪಿಯಲ್ಲಿ ಕನ್ನಡ ನಾಟಕಗಳಿಗೆ, ಎಸ್ಪೆಷಲಿ ಈ ನೀನಾಸಂ ಇತ್ಯಾದಿ ರಂಗಾಯಣದ ನಾಟಕಗಳು ಬಂದರೆ 100-105 ಜನರ ಮೇಲೆ ಇರ್ತಿರಲಿಲ್ಲ. ತುಳು ನಮ್ಮ ಥರದ ತಂಡಗಳ ನಾಟಕ ನೋಡಿದ್ಮೇಲೆ ಜನಕ್ಕೆ ನಾಟಕ ಹಿಂಗೂ ಮಾಡ್ಬೋದಾ, ಹಿಂಗೂ ಮಾಡ್ತಾರ. ಅಲ್ಲೇನು ಹೊಸತನ ತಂದ್ರಿ ನೀವು? ಹೊಸ ಅಲೆಯ ನಾಟಕಗಳು ಅಂದರೆ ಈಗ ಅದೇ ಮೈಕಿನ ಮುಂದೆ ಬಂದು ಅದರದ್ದು ಬಿಟ್ಟು ಎಲ್ಲ ಕಡೆ ನಿಂತು ಮಾತಾಡೋದು, ಸೆಟ್ ಕ್ರಿಯೇಟ್ ಮಾಡ್ತಾ ಇದ್ವಿ, ಮೂಮೆಂಟ್ಗಳು ಕೊಡ್ತಾ ಇದ್ವಿ. ಅದೇ ಮಾಡರ್ನ್ ಥಿಯೇಟರ್ನೇ ಅದನ್ನೇ ಮಾಡಿದ್ದು. ಹೊಸದನ್ನೇ ಶುರು ಮಾಡಿದ್ವಿ. ಅಂದರೆ ನಾನು ಮಾತ್ರ, ನನ್ನ ತಂಡ ಮಾತ್ರ ಅಲ್ಲ, ಒಂದು 7-8 ತಂಡಗಳು ಹುಟ್ಕೊಳ್ತು. ಎಲ್ಲವೂ ಇವತ್ತು ತುಂಬ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ. ಅಂದರೆ ಹವ್ಯಾಸಿಗಳು, ನಮ್ಮದೇನೋ ಪ್ರೊಫೆಷನಲ್ಸ್ ಅಲ್ಲ,
ಬೇರೆ ಬೇರೆ ಕೆಲಸ ಮಾಡ್ಕೊಂಡಿರ್ತಾರೆ. ಸಾಯಂಕಾಲ ಆದಮೇಲೆಲ್ಲ ಸೇರ್ತೀವಿ, ರಿಹರ್ಸ್ ಮಾಡ್ತೀವಿ, ವರ್ಷಕ್ಕೆ 1-2 ಹೊಸ ಪ್ರೊಡಕ್ಷನ್ಗಳು ಮಾಡ್ತೀವಿ. ಸೊ ಯಾವಾಗ ತುಳು ನಮ್ಮ ತಂಡಗಳೆಲ್ಲ ಬಂತೋ ಜನಗಳಿಗೆ ಓ ನಾಟಕ ಹಿಂಗೂ ಇರತ್ತಾ, ಅವಾಗ ಜನಕ್ಕೆ ಗೊತ್ತಾಯ್ತು ಹೌದು ಕನ್ನಡ ನಾಟಕಗಳು ಬರ್ತಾ ಇತ್ತಲ್ಲಪ್ಪ ಹಿಂಗೆ ಇದ್ದಿದ್ದು ಅಂತ. ಬಿದಿರು ಮಂಡಲ ನಾಟಕಕ್ಕೆ 1,500 ಜನ ಸೇರಿದ್ರು. ಫಸ್ಟ್ ಟೈಮ್ ಕನ್ನಡ ನಾಟಕಕ್ಕೆ 1,500. ಯಾರ್ದು ಅನುವಾದ ನನಗೆ ನೆನಪಿಲ್ಲ, MS ಸತ್ಯ ಅವರು ಡೈರೆಕ್ಟ್ ಮಾಡಿರ್ತಾರೆ. ಜೇನು ಕುರುಬ್ರನ್ನ ಇಟ್ಕೊಂಡು ಮಾಡಿದ್ದು. ಜೇನು ಕುರುಬ್ರಿಗೆ ಆ ಕಡೆ ಕನ್ನಡ ಸರಿಯಾಗಿ ಬರ್ತಾ ಇಲ್ಲ, ಅವ್ರ ಭಾಷೆ ಬರ್ತಾ ಇಲ್ಲ, ಒಂಥರದ ಮೆಸ್ ಅದು ಅಂದರೆ ಪೂರ್ತಿ ಅದ್ಭುತವಾಗೇನೂ ಆಗಿಲ್ಲ, ಆದರೆ ಜನ ಎದ್ದು ಹೋಗಿಲ್ಲ, ನೋಡಿದ್ರು. ನಮ್ಮಲ್ಲಿ ಅದೊಂದು ಕಲ್ಚರ್ ಇದೆ, ಈಗಲೂ ಇದೆ. ನಿಮಗೆ ನಾಟಕ ಇಷ್ಟ ಆಗಿಲ್ಲ ಅಂತಂದರೆ ನಾಟಕ ನಡೀತಾ ಎದ್ದು ಹೋಗಲ್ಲ. ಒಂದು ದೃಶ್ಯ ಮುಗಿದು ಇನ್ನೊಂದು ದೃಶ್ಯದ ನಡುವೆ ಗ್ಯಾಪ್ ಇರುತ್ತಲ್ಲ, ಅವಾಗ ಯಾರಿಗೂ ಗೊತ್ತಾಗದಂಗೆ ಬಕ್ಕೊಂಡು ಹೋಗ್ಬಿಡ್ತಾರೆ. ಅಷ್ಟು ಕಲ್ಚರ್ ಇದೆ ನಮ್ಮಲ್ಲಿದೆ. ಎಲ್ಲ ನೀವೇ ಗುತ್ತಿಗೆ ತೊಗೊಂಡಿದ್ದೀರಿ ಕರಾವಳಿಯವರು. ಸಿನಿಮಾನು ಈಗ ನಿಮ್ಮ ಕೈಯಲ್ಲಿ ಬಂತು, ರಂಗಭೂಮಿ ಇತ್ತಂತ ಹೇಳ್ತೀರಿ, ಯಕ್ಷಗಾನ, ಎಜುಕೇಷನ್, ಬ್ಯಾಂಕಿಂಗ್ ಎಲ್ಲ, ಧರ್ಮ, ಆಧ್ಯಾತ್ಮ ಎಲ್ಲನೂ ಗುತ್ತಿಗೆ ಹಿಡ್ದಾರಂಗಿದೆ. ಸರಿ, ನಿಮ್ಮ ಜರ್ನಿ ಅಲ್ಲಿಂದ ಬೆಂಗಳೂರು ಕಡೆಗೆ ಯಾಕೆ ಶಿಫ್ಟ್ ಆಯಿತು? ಇದಾದಮೇಲೆ ನನಗೆ ಸಿನಿಮಾ ಡಿರೆಕ್ಟ್ ಮಾಡಬೇಕು ಅನ್ನೋ ಆಸೆ ಶುರುವಾಯಿತು. ಯಾವಾಗ ಅಂತ ಹೇಳ್ತೀನಿ. ವೆನ್ ಐ ವಾಸ್ ಇನ್ 10th ಒಂದು ಮಲಯಾಳಂ ಸಿನಿಮಾ ನೋಡಿದೆ. ಹೆಂಗೆ ಅಂದರೆ ಅವಾಗ ಮಲಯಾಳಂ ಸಿನಿಮಾ ಅಂದರೆ ಕೆಟ್ಟ ಸಿನಿಮಾ. ಎ ಫಿಲ್ಮ್ಸ್. ಎ ಸರ್ಟಿಫಿಕೇಟ್ ಅನ್ನುವಂಥ ಸಿನಿಮಾ ಅಂತ, ವಯಸ್ಕರ ಚಿತ್ರಗಳು ಅಂತ. ನನ್ನ ಮನೆ ಪಕ್ಕದಲ್ಲಿ ಒಂದು ಫ್ಯಾಮಿಲಿ ಇತ್ತು, ಅವರು ಸಿನಿಮಾಗೆ ಹೊರಟಿದ್ರು, ಬರ್ತೀಯನೋ ಕೇಳಿದ್ರು ಅಂತ ಹೋದೆ. ನನಗೆ ಗೊತ್ತಿಲ್ಲ ಅವರು ಮಲಯಾಳಿ ಫ್ಯಾಮಿಲಿ. ಅದು ಥಿಯೇಟ್ರಿಗೆ ಹೋದ್ಮೇಲೆ ಗೊತ್ತಿತ್ತು ಯಾವುದೋ ಮಲಯಾಳಂ ಸಿನಿಮಾ ಕರ್ಕೊಂಬಂದಿರೋ, ನಾನು ಹಿಂಗೆ ಬಂದಲ್ಲಪ್ಪ ಇವ್ರ ಜೊತೆಗೆ ಅಂತ. ಅವ್ರ ಫ್ಯಾಮಿಲಿ ಜೊತೆಗೆ ನಾನು ಹೋಗಿದ್ದು, ಏನೋ ಗೊತ್ತಿಲ್ಲ, ಸುಮ್ಮನೆ ನೋಡ್ತು ಸಿನಿಮಾ. ಮೋಹನ್ ಲಾಲ್ ಅವರ ಸಿನಿಮಾ, ಧನಂ ಅಂತ ಹೆಸರು. ನೋಡಿ ನನಗೇನು ಅನ್ನಿಸ್ತು ಅಂದರೆ ಸಿನಿಮಾ ಹಿಂಗೂ ಮಾಡ್ಬೋದಾ, ಸಿನಿಮಾ ಇದು ಬೇರೆ ಥರನೇ ಇದೆಯಲ್ಲ ಅಂತ ಅನ್ನಿಸ್ತು. ವೆರಿ ಆರ್ಟಿಸ್ಟಿಕ್ಕು, ಆಮೇಲೆ ರಂಗಭೂಮಿ ಥರ. ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದೆ, ನಿಂಗೆ ಮಲಯಾಳ ಸಿನಿಮಾ ನೋಡಿದೆ, ನಾವೆಲ್ಲ ತಪ್ಪು ತಿಳ್ಕೊಂಡಿದ್ದೀವಪ್ಪ ಈ ಥರ ಇದೆ ಅಂತ. ಆವಾಗ VHS ಇದ್ದಿದ್ದು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ನನ್ನ ಮಾತು ನಂಬಿಕೊಂಡು ಕ್ಯಾಸೆಟ್ ಲೈಬ್ರರಿಗಳಿಗೆ ಹೋಗಿ ಇಂಥ ಸಿನಿಮಾಗಳನ್ನ ಹುಡುಕಿ ನೋಡೋಕ್ಕೆ ಶುರು ಮಾಡಿದೆ. ಅವಾಗ ನನಗೆ ನಾನು ಸಿನಿಮಾ ಡೈರೆಕ್ಟ್ ಮಾಡಬೇಕು, ಈ ಥರ ಬೇರೆ ಏನೋ ಮಾಡ್ತಾರಲ್ಲ. ಹೇಗೆ ರಂಗಭೂಮಿಯಲ್ಲಿ ನನಗೊಂದು ಆಸೆ ಹುಟ್ಟುತ್ತೋ, ಹೊಸ ಅಲೆಯ ನಾಟಕಗಳು ಮಾಡಬೇಕು, ಮಾಡರ್ನ್ ಥಿಯೇಟರ್ ಮಾಡಬೇಕು ಅಂತ, ಹಾಗೆ ಸಿನಿಮಾ ನೋಡ್ತಾ ಹಂಗೆ ಆಸೆ ಹುಟ್ಕೊಂಡಿತ್ತು. ಸೊ ಓಕೆ, ಇದೆಲ್ಲ ಯಾವಾಗಲೂ ಹುಟ್ಕೊಂಡಿತ್ತು. ಆಮೇಲೆ ಸಿನಿಮಾ ನೋಡ್ತಿತ್ತು ಅಷ್ಟೇ. ತರಂಗ ಸಂಪಾದಕರು ಸಂಧ್ಯಾ ಪೈ ಗೊತ್ತಲ್ಲ, ಮಣಿಪಾಲ, ಅವರು ಒಂದು ಸೀರಿಯಲ್ ಮಾಡಿದ್ರು ಆವಾಗ ETVಗೆ 2099-2000 ಒಂದು ಸೀರಿಯಲ್ ಮಾಡಿದ್ರು. ಅವ್ರಿಗೆ ಒಂದು ಚಾನೆಲ್ ಶುರು ಮಾಡಬೇಕು ಅಂತಿತ್ತು. ಆವಾಗ ಅದಲು ಬದಲು ಅಂತ ಸೀರಿಯಲ್ ಮಾಡಿದ್ರು. ಅವ್ರಿಗೆ ಏನು ಯೋಚನೆ ಇತ್ತು, ಬೆಂಗಳೂರಿನ ಕಲಾವಿದರು, ಕರಾವಳಿಯ ಕಲಾವಿದರು ಎಲ್ಲರನ್ನ ಸೇರಿಸಿ ಮಾಡಬೇಕು. ಶೂಟಿಂಗ್ ಬೆಂಗಳೂರಲ್ಲೂ ನಡಿಬೇಕು, ಉಡುಪಿ ಮಂಗಳೂರಲ್ಲೂ ನಡಿಬೇಕು, ಆ ಲೊಕ್ಯಾಲಿಟಿನೂ ತೋರಿಸ್ಬೇಕು ಅನ್ನೋ ಯೋಚನೆ ಇತ್ತು. ಆವಾಗ ರೂಪತಾರದಲ್ಲಿ B ಗಣಪತಿಯವರಿದ್ರು. ಇಂಟರ್ವ್ಯೂ ಅದೆಲ್ಲ ಮಾಡಲ್ಲ, ಅವರು ಆವಾಗ ಪತ್ರಿಕೆ ಸಂಪಾದಕರಾಗಿದ್ರು, ಸಿನಿಮಾ ಸೆಕ್ಷನ್ ಇದ್ರು. ಅವ್ರಿಗೆ ನನಗೆ ಪರಿಚಯ ಇತ್ತು. ಅವ್ರು ಹೇಳಿದ್ರು, ಸುದೇಶ ನೀನು ಈ ನಾಟಕ ಗಿಟಕ ಮಾಡ್ಕೊಂಡು ದುಡ್ಡು ಕಳ್ಕೊತೀಯ, ನಿನ್ನ ಟ್ಯಾಲೆಂಟ್ಗೆ ಒಂದು ಒಳ್ಳೆ ಆಪ್ಷನ್ ಇದೆ, ಒಂದು ಒಳ್ಳೆ ಅವಕಾಶ ಇದೆ. ಮೇಡಮು ಈ ಥರ ಯೋಚನೆ ಮಾಡ್ತಿದ್ದಾರೆ, ಸಂಧ್ಯಾ ಮೇಡಮ್ ಅವರು, ನೀನೊಂದು ಆಡಿಷನ್ ಕೊಟ್ಟು ನೋಡು. ಸರಿ ನೋಡೋಣ. ಬಟ್ ತಮಾಷೆ ಏನಂದ್ರೆ ನಾನು ಅಲ್ಲಿವರೆಗೂ TV ನೋಡ್ತಾ ಇರಲಿಲ್ಲ. TVನ ದ್ವೇಷಿಸ್ತಾ ಇದ್ದವ್ರು ನಾವೆಲ್ಲ. ಏನ್ರ ರಂಗಭೂಮಿನ ಹಾಳು ಮಾಡ್ತು ಅಂತಲ್ಲ, TV ನಟನೆನಾ ಅಂತ. ಬರೀ ಇಷ್ಟರಲ್ಲೇ ಮಾತಾಡ್ತಾರಪ್ಪ, ಇದೆಲ್ಲ ಸತ್ತೋಗಿರುತ್ತೆ, ಏನು ನಟನೆ, ಬಾಡಿ ಲ್ಯಾಂಗ್ವೇಜೇ ಇಲ್ಲ, ಆಮೇಲೆ ತೀರಾ ಆರ್ಟಿಫಿಷಿಯಲ್ ಅನ್ಸುತ್ತೆ. ಹಿಂಗೆ ಯೋಚನೆ ಮಾಡ್ತಾ ಕೆಲವು ಸೀರಿಯಲ್ಗಳು ಚೆನ್ನಾಗಿ ಕಾಣಿಸೋದಿಲ್ಲ ಅಂತಲ್ಲ, ಕೆಲವೊಂದೆಲ್ಲ ನೋಡಿದಾಗ ಹಂಗೆ. ಒಟ್ಟಿನಲ್ಲಿ ನಾವು TV ಜಾಸ್ತಿ ನೋಡ್ತಿರಲಿಲ್ಲ. ಸೊ B ಗಣಪತಿಯವರು ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಸುಂದರಶ್ರೀ ಅವರು ನನ್ನನ್ನು ಆಡಿಷನ್ ಮಾಡಿ ಒಂದು ಪಾತ್ರಕ್ಕೆ ಸೆಲೆಕ್ಟ್ ಆಯಿತು. ಓಕೆ, ಹೇಗೋ ಬಂತು, ಆ್ಯಕ್ಟಿಂಗ್ ಮಾಡ್ತು. ಒಂದು 40 ಎಪಿಸೋಡಷ್ಟು ಶೂಟ್ ಮಾಡಿದ್ರು. ಚಾನಲ್ ಕಡೆಯಿಂದ ಅದು ರಿಜೆಕ್ಟ್ ಆಯಿತು. ಅದು ಯಾಕೋ ಸರಿ ಹೋಗಿಲ್ಲ ಚಾನಲ್ಗೆ. ಡೈರೆಕ್ಷನ್ ಯಾರು ಮಾಡಿದ್ರು? ಒಬ್ಬರು ಅಂದರೆ ಎಪಿಸೋಡ್ ಡೈರೆಕ್ಟರ್ ಇಲ್ಲಿಯವರೇ ಇದ್ದರು, ಬೆಂಗಳೂರಿನವರೇ. ಮೇಯ್ನ್ ಡೈರೆಕ್ಟರ್ ಬಂದು ಕಣ್ಣನ್ ಪರಮೇಶ್ವರನ್ ಅಂತ, ಅವರು ತಮಿಳ್ನಾಡಿನವರು. ಒಳ್ಳೆಯ ರೈಟ್ರ್ ಅವರು ಆ್ಯಕ್ಚುಲಿ. ಬಟ್ ಗೊತ್ತಿಲ್ಲ, ಅದೇನೋ ವರ್ಕೌಟ್ ಆಗಿಲ್ಲ. ಆಮೇಲೆ ನನಗೆ ಗೊತ್ತಿಲ್ಲ ಅದು ಯಾಕೆ ಆಗಲಿಲ್ಲ, ನನಗೇನು ಗೊತ್ತಿಲ್ಲ ಆವಾಗ. ಅಂದರೆ TV ಮಾಧ್ಯಮ ಗೊತ್ತಿಲ್ಲ.
ಆದರೆ ರಂಗಭೂಮಿಯಿಂದ ಇಲ್ಲಿಗೆ ಬಂದವನಿಗೆ ಏನು ಅನ್ನಿಸ್ತು ಅಂತಂದರೆ ಬೇಡ ಗುರು ಇದು ರಂಗಭೂಮಿ ಚೆನ್ನಾಗಿದೆ. ಅಂದರೆ ನಮ್ಮಲ್ಲಿ ರಂಗಭೂಮಿಯಲ್ಲಿ ನಿರ್ದೇಶಕ ಅಂತಂದರೆ ಒಂದು ಇಂಟೆಲೆಕ್ಚುವಲ್ಲು ಅಥವಾ ತಿಳ್ಕೊಂಡವನು, ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋನು ಅನ್ನೋದಿತ್ತು. ಆಮೇಲೆ ಆ ನಿರ್ದೇಶಕರ ಆ್ಯಕ್ಟಿವಿಟಿಗೆ ನಮಗೆ ಸ್ಕೂಲಲ್ಲಿ ಮೇಸ್ಟ್ರು ಅಥವಾ ಲೆಕ್ಚರರ್ ಪ್ರಿನ್ಸಿಪಲ್ ನೋಡಿದ್ರೆ ಹಿಂಗೆ ಭಾವನೆ ಯಾವುದೋ ಭಾವನೆ ಇರ್ತಾ ಇತ್ತಲ್ಲಿ ರಂಗಭೂಮಿಯಲ್ಲಿ. ಇಲ್ಲಿ ಆ ಥರ ಇಲ್ವಲ್ಲ, ಇಲ್ಲಿ ಒಂದು ಸ್ವಲ್ಪ ಯಾಕೋ ಅಷ್ಟು ಬುದ್ಧಿವಂತರಲ್ವೇನೋ ಅಥವಾ ಬುದ್ಧಿವಂತರೇನೋ ನಾವು ಅವ್ರ ಲೆವೆಲ್ಗೆ ರೀಚ್ ಮಾಡೋ ಒಂದು ಕನ್ಫ್ಯೂಷನ್ ಇತ್ತು. ಇದು ಬೇಡ ಅಂತ ಅನ್ಸಿತ್ತು, ಹೋಗಿದ್ದೆ ವಾಪಸ್. ಅದು ಹೆಂಗೆ ರಿಜೆಕ್ಟ್ ಆಯಿತು. ಮತ್ತು ನೆಕ್ಸ್ಟ್ ಇನ್ನೊಂದು ಸೀರಿಯಲ್ ಅವ್ರು ಶುರು ಮಾಡಿದ್ರು, ಕರೆದ್ರು ಬಿದಿಗೆ ಚಂದ್ರಮಾಂಶು, ನಾ ಬರಲ್ಲ ಅಂದೆ, ನಿಮ್ಮ ಫೀಲ್ಡೇ ಸರಿ ಇಲ್ಲ ಬರಲ್ಲ ಅಂತಂದೆ. ಆ ಟೈಮಲ್ಲಿ ನನ್ನ ಕಸಿನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪಬ್ಲಿಸಿಟಿ ಡಿಸೈನ್ ಮಾಡ್ತಾಯಿದ್ದ, ಚಿದಂಬರ್ ಅಂತ. ಅವನು ಯಾವಾಗಲೂ ಹೇಳೋನು, ಅಲ್ಲೋ ನಿನ್ನ ಟ್ಯಾಲೆಂಟ್ಗೆ ಬೆಂಗಳೂರು ಸರಿ ಕಣೋ, ಅಲ್ಲಿ ಏನು ಮಾಡ್ತೀಯ ನಾಟಕ ಮಾಡ್ಕೊಂಡು, ಬಾರೋ ಹೇಳೋದು. ಇಲ್ಲ ಕಣೋ, ಸೀರಿಯಲ್ ನಂಗೆ ಇಷ್ಟ ಆಗಲಿಲ್ಲ, ಸಿನಿಮಾ ಆದರೆ ಅದು ಡೈರೆಕ್ಷನ್ ಮಾಡಬೇಕು ಅಂತ, ಆ್ಯಕ್ಟಿಂಗಲ್ಲ ಏನು ಇಂಟ್ರೆಸ್ಟ್ ಇಲ್ಲ ಅಂತ. ಹಂಗೆ ಅವ್ನು ಕರೆದ, ಹಂಗೆ ಬಂದೆ. ಯಾವುದೋ ಒಂದು ಪ್ರೊಡ್ಯೂಸರ್ನ ಪರಿಚಯ ಮಾಡಿ, ಯಾವುದೋ ಒಂದು ಡೈರೆಕ್ಟ್ರು ಒಂದು ಟೀಮ್ ಪರಿಚಯ ಮಾಡಿದ್ರು, ನೋಡಿದೆ, ಇದು ಸರಿ ಇಲ್ಲ ಅನಿಸ್ತು. ಅದು ಸರಿ ಇಲ್ಲ ಅನ್ನಿಸ್ತು. ಅಂದರೆ ಒಂದು ನಮ್ಮ ಏನು ನಾವು ಅಲ್ಲಿ ಬೆಳೆದ ವಾತಾವರಣ, ಇಲ್ಲಿಯ ವಾತಾವರಣ ಇದು ಮ್ಯಾಚ್ ಆಗ್ತಿರಲಿಲ್ಲ. ಆಮೇಲೆ ನಾನು ಆವಾಗಲೇ ಹೇಳೋದಲ್ಲ, ನಮಗೆ ಡೈರೆಕ್ಟ್ರು ಅಂದರೆ ಒಂದು ಮೇಸ್ಟ್ರನ್ನ ನೋಡಿದಾಗ ಆಗಬೇಕು, ರೆಸ್ಪೆಕ್ಟ್ ಬರಬೇಕು, ಭಯ ಗೌರವ, ಭಯಕ್ಕಿಂತ ಜಾಸ್ತಿ ಗೌರವ. ನಿಮ್ಮನ್ನು ನೋಡಿದ್ರೆ ನಿಮ್ಮ ಹತ್ರ ಏನೋ ಕೇಳಬೇಕು, ನಾನು ಅದು ನನ್ನ ಸಂಶಯನ ನಿಮ್ಮ ಹತ್ರ ತೀರಿಸ್ಕೋಬೇಕು ಅಂತ ಅನ್ಸೋ ಥರ ಇರಬೇಕು. ಬಟ್ ನೀವೇ ನನಗೆ ಡೌಟ್ ಆಗಕ್ಕೆ ಶುರು ಆಗ್ಬಿಟ್ರೆ, ಈ ಥರ ಅನ್ಸಕ್ಕೆ ಶುರು ಆಯಿತು. ಏನು ಮಾಡೋದು, ಬಂದಾಯಿತು, ಇನ್ನು ವಾಪಸ್ ಹೋಗೋದಾ, ಸರಿ ನೋಡೋಣ ಅಂತಿದ್ದಾಗ ಮತ್ತೆ ಗಣಪತಿಯವರು ಬಂದರು. ನನ್ನ ಕಸಿನ್ ಆಫೀಸಿಗೆ ಬಂದರು. ಅವರು ಸಿನಿಮಾ ಸೆಕ್ಷನಲ್ಲಿ ಇದ್ದಿದ್ದರಿಂದ, ಅಂದರೆ ರೂಪತಾರದಲ್ಲಿ ಸಿನಿಮಾ ಇದನ್ನು ಹ್ಯಾಂಡಲ್ ಮಾಡ್ತಾ ಇದ್ದರಿಂದ ಅವ್ರು ಬಂದವರು ಹೇಳಿದ್ರು, ಏನು ರೀ ಹೇಳದೆ ಬಂದುಬಿಟ್ಟಿದ್ದೀರಾ, ಏನು ಮಾಡ್ತೀರಿ ಹಿಂಗೆ? ಬೇಡ, ನಿಮಗೆ ಒಂದು ಕೆಲಸ ಮಾಡಿ, 3 ಜನ ಡೈರೆಕ್ಟರ್ ನಂಬರ್ ಕೊಡ್ತೀನಿ, ನಾನು ಮಾತಾಡಿರ್ತೀನಿ, ನೀವು ಒಂದು ಸರಿ ಮಾತಾಡಿ, ಆಡಿಷನ್ ಕೇಳ್ಬೋದು, ಕೊಡಿ, ಸೆಲೆಕ್ಟ್ ಆದರೆ ಆ್ಯಕ್ಟ್ ಮಾಡ್ಕೊಳಕ್ಕೆ ಹೆಂಗೆ ಬರುತ್ತಲ್ಲ, ಏನು ಗೊತ್ತಿಲ್ಲದಿರೋ ವಿದ್ಯೆ ಅಲ್ವಲ್ಲ, ಆವಾಗ ನಿಮಗೆ ಗೊತ್ತಾಗತ್ತೆ ಇದು ಹೇಗೆ, ಏನು ಮಾಡಬೇಕು ಎತ್ತ ಅನ್ನೋದು. ಸೊ ಅಂತ ಹೇಳಿದ್ರು. ಹಾಗೆ 3 ಜನ ಡೈರೆಕ್ಟರ್ ನಂಬರ್ ಕೊಟ್ಟರು. BS ಲಿಂಗದೇವರು, ಸುನೀಲ್ ಪುರಾಣಿಕು, TN ಸೀತಾರಾಮ್ ಸರ್. 3 ಜನ ಆಡಿಷನ್ ತೊಗೊಂಡ್ರು. ಫಸ್ಟ್ BS ಲಿಂಗದೇವ್ರು ಅವ್ರು ಸೀರಿಯಲಲ್ಲಿ ಕ್ಯಾಸ್ಟ್ ಮಾಡಿದ್ರು. ನೆಕ್ಸ್ಟು ಸುನೀಲ್ ಪುರಾಣಿಕ್ ಅವ್ರು ಕ್ಯಾಸ್ಟ್ ಮಾಡಿದ್ರು, ಅಷ್ಟೇ. ಆಮೇಲೆ ಅದೇ ಜೀವನ ಆಯಿತು. ಆ್ಯಕ್ಟ್ ಮಾಡ್ತಾ ಬಂದ್ರಿ, ನಟರಾಗಿ ಬಂದ್ರಿ ನೀವು? ಹಾಂ, 2010 11ರವರೆಗೂ ಆ್ಯಕ್ಟ್ ಮಾಡಿದ್ದೀನಿ. ಯಾವ ಪಾಪ್ಯುಲರ್ ಸೀರಿಯಲ್? ತುಂಬ ಪಾಪ್ಯುಲರ್ ಸೀರಿಯಲ್. ಅವಾಗೆಲ್ಲ ತುಂಬ ಪಾಪ್ಯುಲರ್ ಅಂದರೆ ಮಾಂಗಲ್ಯ, ರಂಗೋಲಿ, ಅದೆಲ್ಲ ತುಂಬ ದೊಡ್ಡ ದೊಡ್ಡ ಸೀರಿಯಲ್ಗಳು. ಪ್ರೀತಿ ಇಲ್ಲದ ಮೇಲೆ ವಿನು ಬಳಂಜ ಸರ್ ಡೈರೆಕ್ಟ್ ಮಾಡಿದ್ರು, ಅನಂತನಾಗ್ ಸರ್ ಆ್ಯಕ್ಟ್ ಮಾಡಿದ್ರಲ್ಲ, ಅದರಲ್ಲಿ ಮಾಡಿದ್ದೆ. ಮುಕ್ತ ಹೀಗೆ ಸುಮಾರು ಧಾರಾವಾಹಿಗಳಲ್ಲೆಲ್ಲ ಆ್ಯಕ್ಟ್ ಮಾಡಿಕೊಂಡು, ಇನ್ ಬಿಟ್ವೀನಲ್ಲಿ ಯಾರಿಗೋ ಗೊತ್ತಾಯಿತು ನಾನು ರಂಗಭೂಮಿಯಿಂದ ಬಂದಿರೋದು, ಅಲ್ಲಿ ನಾಟಕಗಳನ್ನು ಬರೆದಿರೋ, ಒಂದು 5-6 ನಾಟಕಗಳನ್ನು ಬರೆದಿರೋ ನಾನು. ಸೊ ಇದಿದೆ ಅಂತ, ಸೊ ಬರೆಯೋಕ್ಕೆ ಕೇಳಿದ್ರು, ಗೋಸ್ಟ್ ರೈಟ್ರಾಗಿ. ಅಂದರೆ ಅವಾಗ ಏನಾಗೋದು, ಒಬ್ಬ ಒಳ್ಳೆಯ ರೈಟ್ರು ಅಂದರೆ ಡಿಮಾಂಡ್ ಇರೋದು. 3-4 ಸೀರಿಯಲಿಗೆ ಬರಿತಾ ಇದ್ರು. ಅವ್ರು ಸಿಗ್ತಿರ್ಲಿಲ್ಲ. ಅಲ್ಲ, ಅವ್ರು ತಗೊಳ್ಳೋರು, ಅವ್ರ ಹತ್ರ ಬರೆಯೋಕ್ಕಾಗಲ್ವಲ್ಲ. ಗೋಸ್ಟ್ ರೈಟ್ ಹುಡುಕ್ತಾ ಇದ್ರು, ತಮ್ಮ ಸ್ವಭಾವಕ್ಕೆ ಹೊಂದ್ಕೊಂಡು ಬರೆಯುವಂಥವ್ರನ್ನ. ಅದು ಹಾಗೆ B. ಸುರೇಶ್ ಸರಿಗೆ ಗೊತ್ತಾಯಿತು ನಾನು ರೈಟ್ರು ಅನ್ನೋದೆಲ್ಲ. ಆಮೇಲೆ ಅವರು ಪ್ರೀತಿ ಪ್ರೇಮ ಅಂತ ಶುರು ಮಾಡಿದಾಗ ಅದರಲ್ಲೊಂದು ಎಪಿಸೋಡಲ್ಲಿ ಆ್ಯಕ್ಟ್ ಮಾಡಿದ್ದೆ ನಾನು. ಅದು ಒಂದೊಂದು ಎಪಿಸೋಡ್ ಒಂದೊಂದು ಕತೆ, ಶಾರ್ಟ್ ಮೂವಿ ಥರ ಅಂತ ಹೇಳ್ಬೋದು, ಒಂದು 1 ಅವರ್ ಎಪಿಸೋಡ್ಸ್. ಅದರಲ್ಲಿ ಆ್ಯಕ್ಟ್ ಮಾಡಿದೆ. ನೆಕ್ಸ್ಟ್ ಹಂಗೆ ಕತೆ ಕೇಳಿದ್ರು, ಹೇಳಿದೆ, ಹಾಗೆ ಅಲ್ಲಿ ಬರೆಯೋಕ್ಕೆ ಶುರು ಮಾಡಿದೆ. ಅವರು ನನ್ನನ್ನು ಡೈರೆಕ್ಟರ್ನಾಗಿ ಮಾಡಿದ್ದು. ಯಾವುದು ನಿಮಗೆ ಡೈರೆಕ್ಷನ್ ಮೊದಲೇ? ಪ್ರೀತಿ ಪ್ರೇಮ ಆ ಎಪಿಸೋಡ್ಸನ್ನೇ ನಾನು ಡೈರೆಕ್ಟ್ ಮಾಡಿದ್ದೆ. ನೀವು ಎಪಿಸೋಡ್ ಡೈರೆಕ್ಟರ್ ಆಗಿ? ಹೌದು, ಅವರ ಸಾರಥ್ಯದಲ್ಲಿ ಆಗ್ತಾ ಇದ್ದಿದ್ದು, ನಾವು ಎಪಿಸೋಡ್ ಡೈರೆಕ್ಟರ್ ಆಗಿ. ಸೊ ಫಸ್ಟ್ ಡೈರೆಕ್ಷನ್ ಅಂತ ಮಾಡಿಸಿದ್ದು ಅವರು. ಆಮೇಲೆ ಮತ್ತೆ ತಿರುಗಿ ನೋಡಿಲ್ಲ. ಇದು ಈ ಸೀರಿಯಲ್ಗೆ ಬರೋದಕ್ಕಿಂತಲೂ ಮುಂಚೆ ಈ ಪ್ರೊಡ್ಯೂಸರ್ ಇಷ್ಟು ಗಟ್ಟಿಯಾಗಿ ನಿಮ್ಮನ್ನೇ ತೊಗೋಬೇಕಂತ ನಿರ್ಣಯ ಮಾಡಲಿಕ್ಕೆ ಹಿಂದಿನ ಯಾವ ಇನ್ಫ್ಲುಯೆನ್ಸ್ ಕಾರಣ ಆಯಿತು? ಅದೇ ಪ್ರೀತಿ ಪ್ರೇಮ ಆದಮೇಲೆ ಮೆಗಾ ಸೀರಿಯಲ್ ಚುಕ್ಕಿ ಅಂತ ಶುರುವಾಯಿತು. ಬಟ್ B. ಸುರೇಶ್ ಸರ್ಗೆ ಏನಿತ್ತು, ನೀನು ಡೈರೆಕ್ಟ್ ಮಾಡಬೇಡ ಕಣೋ, ಡೈರೆಕ್ಷನಲ್ಲಿ ಕ್ರಿಯೇಟಿವಿಟಿ ಇಲ್ಲ, ಇಲ್ಲಿ ಮೆಗಾ ಸೀರಿಯಲ್ಲಿ ರೈಟಿಂಗಲ್ಲೇ ಇರೋದು, ನಿನ್ನ ರೈಟಿಂಗ್ ಅಷ್ಟು ಚೆನ್ನಾಗಿದೆಯಲ್ಲೋ, ರೈಟಿಂಗ್ ಮಾಡು. ಅಷ್ಟರಲ್ಲಿ ಅವ್ರದ್ದು ಇನ್ನೊಂದು ಸೀರಿಯಲ್ ಶುರು ಆಯಿತು, ಮೆಗಾ ಸೀರಿಯಲ್, ನೀನು ಅದಕ್ಕೆ ಬರೀ ಪ್ರೀತಿ ಪ್ರೇಮ ನೀನು ಒಬ್ಬನೇ ಡೈರೆಕ್ಟ್ ಮಾಡ್ಕೊಂಡಿರು ಅಂತ ಹೇಳಿದ್ರು. ಇಲ್ಲ ಸರ್ ಬೇಡ, ಒಂದು ಟ್ರೈ ಮಾಡ್ತೀನಿ, ನೀವು ಡೈರೆಕ್ಟ್ ಮಾಡೋಕ್ಕೋದ್ರೆ ಹುಚ್ಚಿಡಿಯತ್ತೆ ಅಂದರು.
ಬಿಡ್ಸಕ್ಕೆ ನೀವು ಇದ್ದಿರಲ್ಲ ಸರ್, ಅವಾಗ ವಾಪಸ್ ಬರ್ತೀನಿ. ಹುಚ್ಚು ಜಾಸ್ತಿ ಆದರೆ ಬಿಡಿಸ್ಕೊಳಕ್ಕೆ ನಿಮ್ಮ ಹತ್ರನೇ ಬರ್ತೀನಿ ಅಂತಂದೆ. ಅಫ್ಕೋರ್ಸ್ ನಿಜವಾದ ಒಳ್ಳೆಯ ಗುರು. ಅಂದರೆ ಸ್ಪಾಟಲ್ಲಿ ಡೈರೆಕ್ಷನ್ನು ಅದು ಇದು ಅಂತೆಲ್ಲ ಏನು ಹೇಳ್ಕೊಟ್ಟಿದ್ದಲ್ಲ ಅವರು. ಅದು ಸ್ಪಾಟಿಗೆ ಬರ್ತಾ ಇರಲಿಲ್ಲ ಆ್ಯಕ್ಚುಲಿ. ಪ್ರೀತಿ ಪ್ರೇಮ ಒಬ್ಬೊಬ್ರಿಗೆ ಜವಾಬ್ದಾರಿ ಕೊಟ್ಟು ಕತೆ ಫೈನಲ್ ಆದಮೇಲೆ ಬಿಟ್ಬಿಡ್ತಾಯಿದ್ರು. ಬಂದು ಪ್ರಿವ್ಯೂ ಮಾಡ್ತಾಯಿದ್ರು. ನಾವು ಶೂಟ್ ಮಾಡ್ಕೊಂಬಂದನ್ನು ಪ್ರಿವ್ಯೂ ಮಾಡ್ತಾಯಿದ್ರು. ಆಮೇಲೆ ಹೇಳೋರು, ಈ ಶಾರ್ಟ್ ಹಿಂಗೆ ತೊಗೊಂಡಿದ್ದಲ್ಲ, ಇದ್ರ ಬದಲು ಈ ಥರ ತೊಗೊಂಡಿದ್ರೆ ಚೆನ್ನಾಗಿರ್ತಿತ್ತು. ಸೊ ಈ ಥರ ನನಗೆ ಹೆಂಗೆ ಅವರು ಅಂದರೆ ನನಗೆ ಹೆಂಗೆ ಪಾಠ ಕಲಿಸಿದ್ದಾರೆ ಅಂದರೆ ಈ ಡಿರೆಕ್ಷನ್ ಪಾಠಗಳನ್ನ ಹಿಂಗೆ ಬರೀ ಡೈರೆಕ್ಷನ್ ಅಲ್ಲ, ರೈಟಿಂಗು ಸೇರಿ ಎಲ್ಲನೂ. ಪ್ರತಿ ಸರಿ ಹೋದಾಗಲೂ ಒಂದೆರಡು ಪುಸ್ತಕ ಕೊಡೋರು. ನಂಗೆ ಓದುವ ಚಟ ಇದೆ ಅನ್ನೋದು ಗೊತ್ತಿತ್ತು ಅವರಿಗೆ. ಪುಸ್ತಕ ಕೊಡೋರು, ಯಾವುದಾದ್ರು ಒಂದೆರಡು ಸಿನಿಮಾ ಕೊಡೋರು, ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಸಿನಿಮಾ ನೋಡ್ಕೊಳ್ಳೋ ಚೆನ್ನಾಗಿದೆ ಅಂತ. ಆಮೇಲೆ ಅಲ್ಲಿ ಸುರೇಶ್ ಸರ್ ಕಂಪನಿಯಲ್ಲಿ ಈ ಕನ್ವೇಯನ್ಸ್ ಸಿಸ್ಟಮ್ ಇಲ್ಲ. ಸೊ ಆದರೆ ನಿಮಗೆ ಪೇಮೆಂಟ್ ಇದೆ ಇನ್ಕ್ಲೂಡಿಂಗ್ ಕನ್ವೇಯನ್ಸ್ ಅಂತ. ಈಗ ನಾವು ಡೈರೆಕ್ಟರ್ಗಳು ಎಡಿಟಿಂಗ್ ಹೋಗ್ತೀವಿ ಬರ್ತೀವಿ, ಅದಕ್ಕೇನು ಸಪ್ರೇಟ್ ಕನ್ವೇಯನ್ಸ್ ಅಂತಿಲ್ಲ. ನನಗೆ ಕನ್ವೇಯನ್ಸ್ ಅಂತ ಬುಕ್ ಕೊಡೋರು. ಸೊ ಒಳ್ಳೆಯ ಸಿನಿಮಾ ನೋಡಿದ್ಮೇಲೆ ಅದ್ರ ಮೇಲೆ ಕುತ್ಕೊಂಡು ಚರ್ಚೆ ಮಾಡ್ತಾಯಿತ್ತು. ನೀವು ಬರೀ ಸಿನಿಮಾ ನೋಡಿದ್ರೆ ಆಗಲ್ಲ, ಸಿನಿಮಾವನ್ನು ಓದಬೇಕು ಅಂತ ನನ್ನ ಯೋಚನೆ. ವಿಮರ್ಶೆ ಮಾಡಬೇಕು. ಹಾಂ, ಓದಬೇಕು, ಸಿನಿಮಾವನ್ನು ನೋಡೋದಲ್ಲ, ಸಿನಿಮಾ ಓದಬೇಕು ನಾವು ಅಂತ. ಸೊ ಸಿನಿಮಾ ನೋಡಿದ್ಮೇಲೆ ಅದರ ಮೇಲೆ ಡಿಸ್ಕಷನ್ ಮಾಡೋದು. ಈ ಥರ ಸ್ಕ್ರೀನ್ ಪ್ಲೇ ಯಾಕೆ ಹೇಗೆ, ಸಂಭಾಷಣೆ ಯಾಕೆ ಹೇಗೆ, ಈ ಥರ. ಆಮೇಲೆ ಶಾರ್ಟ್ ಕಂಪೋಸಿಷನ್ ಯಾಕೆ ಮಾಡಬೇಕು, ಯಾವ ರೀತಿಯಾಗಿ ಜನಕ್ಕೆ ಕನ್ವೆ ಮಾಡಬೇಕು ಅನ್ನೋದನ್ನು ತುಂಬ ವಿಸ್ತಾರವಾಗಿ ನನಗೆ ಹೇಳಿಕೊಟ್ಟವ್ರು ಅವರೇ. ಸೊ ಅದಾದಮೇಲೆ ಚುಕ್ಕಿ ಅಂತ ಮಾಡಿದೆ, ಸುವರ್ಣ ಚಾನಲ್ ಬರ್ತಾಯಿತ್ತು. ಅದು ಹಿಟ್ ಸೀರಿಯಲ್ ಆವಾಗ. ಒಂದು ಚಿಕ್ಕ ಹುಡುಗಿಯ ಕತೆ ಅದು, 500 ಚಿಲ್ಲರೆ ಎಪಿಸೋಡ್ಗಳು. ಅದು ತುಂಬ ಹೆಸರು ಕೊಡ್ತು. 10 ಗಂಟೆಗೆ ಬರ್ತಾ ಇದ್ದಿದ್ದು ಅದು ರಾತ್ರಿ. ಸೊ ಅದಾದಮೇಲೆ ಕೋಗಿಲೆ ಅಂತ ಮಾಡಿದೆ ಉದಯಾಗೆ, ಖುಷಿ ಅಂತ ಮಾಡಿದೆ ಮತ್ತು ಸುವರ್ಣಗೆ, ಅಮ್ಮ ಅಂತ ಒಂದು ಸೀರಿಯಲ್ ಮಾಡಿದೆ ಸುವರ್ಣಗೆ. ಅಂದರೆ ನಾನು ಮಾಡಿದ ಎಲ್ಲ ಸೀರಿಯಲ್ಗಳು ಅಂದರೆ ನಾನು ಮಾಡಿದ್ದಕ್ಕೆ ಹಿಟ್ಟು ಅಂತಲ್ಲ, ಎಲ್ಲ ಪಾಪ್ಯುಲರ್ ಸೀರಿಯಲ್ ಆಗಿತ್ತು. ಹಿಟ್ಟು ಸಿನಿಮಾ. ನಾನು ಸ್ಕ್ರಿಪ್ಟು ನೀವೇ ಮಾಡ್ತಿದ್ರಿ? ಇಲ್ಲ, ನಾನು ಡೈರೆಕ್ಷನ್ ಮಾಡ್ತಿದ್ದೆ. ಆಮೇಲೆ ನಾನು ಬೇಸಿಕ್ಲಿ ರೈಟರ್ ಅನ್ನೋದು ಎಲ್ರಿಗೂ ಗೊತ್ತಿರೋದ್ರಿಂದ ಕತೆ ಕೂತ್ಕೋತಾ ಇದ್ದೆ. ರೈಟರ್ಗಳ ಜೊತೆಗೆ ಅಥವಾ ಚಾನಲ್ ಜೊತೆಗೆ ಕತೆ ಕೂತ್ಕೋತಾ ಇದ್ದೆ. ಸ್ಕ್ರೀನ್ ಪ್ಲೇನಲ್ಲಿ ಇನ್ವಾಲ್ವ್ ಆಗ್ತಿದ್ದೆ. ಆಮೇಲೆ ಡೈಲಾಗ್ಗಳನ್ನ ನಾನು ಕರೆಕ್ಷನ್ ಮಾಡಿಕೊಂಡು ರೈಟರ್ಗಳಿಗೆ ಹೇಳ್ತಿದ್ದೆ, ನೋಡಿ ಇದು ಹಿಂಗಿದೆ, ಈ ಥರ ಮಾಡಿ. ಅಂದರೆ ಹೊಸ ರೈಟರ್ಗಳು ಯಾರು ಇದ್ದಾಗ ಹಾಗೆ ಒಂದು 2-3 ಹೊಸ ರೈಟರ್ಗಳನ್ನು ಹುಟ್ಟು ಹಾಕಿದ್ದೆ. ಓಕೆ. ಸೊ ಅದಾದಮೇಲೆ ನನಗೆ ಆಮೇಲೆ ಲಾಸ್ಟು ಈ ಶ್ರೀರಸ್ತು ಮಾಡುವ ಮೊದಲು ಕಲರ್ಸಲ್ಲಿ ಪದ್ಮಾವತಿ ಅಂತ ಒಂದು ಸೀರಿಯಲ್ ಬಂತು. ಅದು ನಾನು ಮಾಡಿದೆ. ಅದು ದೊಡ್ಡ ಸಕ್ಸಸ್ಫುಲ್ ಸೀರಿಯಲ್ ಅದು. ಸೊ ಪ್ರೊಡ್ಯೂಸರಿಗೆ ನನ್ನ ಪರಿಚಯ ಇತ್ತು. ಅಂದರೆ ಪ್ರೊಡ್ಯೂಸರ್ಗೆ ಅಂದರೆ ಅಷ್ಟರಲ್ಲಾಗಲೇ ಇಂಡಸ್ಟ್ರಿಯಲ್ಲಿ ಎಲ್ರಿಗೂ ಗೊತ್ತಲ್ಲ, ಚಾನಲ್ನವ್ರಿಗೆ, ಇಂಡಸ್ಟ್ರಿಯಲ್ಲಿ ಇರೋ ಎಲ್ರಿಗೂ ನಾನು ಗೊತ್ತು ಯಾರು ಅಂತ. ಅವರು ಇದೇ ಪ್ರೊಡ್ಯೂಸರ್ ಬೇರೆ ಇನ್ನೊಂದು ಸೀರಿಯಲ್ ಮಾಡಬೇಕಾಗಿತ್ತು ಕಲರ್ಸ್ ಚಾನಲ್ಗೆ. ಸೊ ಅದಕ್ಕೆ ನನ್ನನ್ನು ಡೈರೆಕ್ಟರಾಗಿ ಸೆಲೆಕ್ಟ್ ಮಾಡಿಕೊಂಡ್ರು. ಒಂದು 5-6 ತಿಂಗಳು ಆಡಿಷನ್ನು ಇನ್ನೊಂದು ಮತ್ತೊಂದು ಮಾಡ್ತಾ ಮಾಡ್ತಾ ಕೊನೆಗೆ ಆ ಸೀರಿಯಲ್ಲೇ ಡ್ರಾಪ್ ಆಗೋಯ್ತು ಚಾನಲ್ ಕಡೆ. ಡ್ರಾಪ್ ಆಯಿತು. ಅಷ್ಟರಲ್ಲಿ ಇಲ್ಲಿ ಗಟ್ಟಿಮೇಳ ಅಂತ ಬರ್ತಾಯಿತ್ತು ಸೀರಿಯಲ್. ಚಾನಲ್ನಲ್ಲಿ ಅಲ್ಲಿ ಏನೋ ಡೈರೆಕ್ಟರ್ ಬಿಟ್ಟು ಹೋಗ್ತಿದ್ದಾರೆ ಅಂತ ಆಯಿತು. ಸೊ ಚಾನಲ್ ನನ್ನನ್ನು ಕರೆದು ಗಟ್ಟಿಮೇಳ ಕಂಟಿನ್ಯೂ ಮಾಡಿದೆ. ಗಟ್ಟಿಮೇಳ ಮಾಡ್ತಾ ಇದ್ದೆ ನಾನು. ಗಟ್ಟಿಮೇಳ ಕಮಿಟ್ ಆದ ನೆಕ್ಸ್ಟ್ ಡೇ ಇವರಿಗೆ ಶ್ರೀರಸ್ತು ವಸ್ತು ಸಿಕ್ಬಿಡ್ತು. ಈ ಪ್ರೊಡ್ಯೂಸರ್ಗೆ ಚಾನಲ್ ಕರೆದು ಶ್ರೀರಸ್ತು. ಅದ್ರ ಕಥೆ ಯಾರ್ದಿತ್ತು? ಯಾವುದು? ಶ್ರೀರಸ್ತು ಶುಭಮಸ್ತು. ಶ್ರೀರಸ್ತು ಶುಭಮಸ್ತು ಆ್ಯಕ್ಚುಲಿ ಒಂದು ಮರಾಠಿ ಸೀರಿಯಲ್ ಅದು, ಬೇಸ್. ಅಲ್ಲಿ 110-120 ಎಪಿಸೋಡ್ ಹೋಗಿರೋದು ಅದು. ಅದನ್ನು ಇಲ್ಲಿ ಮಾಡೋದು ಅಂತ ಇವ್ರನ್ನ ಕರೆದು ಹೇಳಿದ್ರು. ನಾನು ಗಟ್ಟಿಮೇಳ ಮಾಡ್ತಾ ಇದ್ದೆ. ನಾನು ಇದಕ್ಕೆ ತಲೆನೇ ಹಾಕಿ ನಾನು ಇನ್ನು ಆಗಲ್ವಲ್ಲ, ನನಗೂ ಇದಕ್ಕೆ ಸಂಬಂಧವೇ ಇಲ್ಲ. ಒಂದು ಹೆಚ್ಚು ಕಮ್ಮಿ ಐ ಥಿಂಕ್ ಒಂದು 8 ತಿಂಗಳು 9 ತಿಂಗಳು ಕ್ಯಾಸ್ಟಿಂಗು ಅದು ಇದು ಎಲ್ಲ ಮಾಡಿಕೊಂಡು ರೈಟರ್ಗಳೆಲ್ಲ ಫೈನಲ್ ಆಗಿ ಎಲ್ಲ ಆಗಿ ಇನ್ನೇನು ಫ್ಲೋರಿಗೆ ಹೋಗಬೇಕು, ಯಾರು ಡೈರೆಕ್ಟ್ರ್ ಫೈನಲ್ ಆಗಿದ್ರೋ ಕಾರಣಾಂತರಗಳಿಂದ ಅವ್ರು ಮಾಡೋಕ್ಕಾಗಿಲ್ಲ. ಅಷ್ಟರಲ್ಲಾಗಲೇ ನಾನು ಗಟ್ಟಿಮೇಳ ಬಿಟ್ಟಿದ್ದೆ. ನಾನು ಒಂದು ವರ್ಷ ಮಾಡಿದ್ದೆ, ಸಾಕು ಅಂತ ಬಿಟ್ಬಿಟ್ಟಿದ್ದೆ. ಅಂದರೆ ನಾನು ಗಟ್ಟಿಮೇಳಕ್ಕೆ ಹೋದಾಗಲೇ ಅದು 500 ಎಪಿಸೋಡ್ ಆಗಿತ್ತು. ಎಳೆದಾಡ್ದಂಗೆ ಆಯ್ತು. ಮತ್ತು ನನಗೆ ಹೊಸತನ ಏನೂ ಕಾಣಿಸ್ತಿಲ್ಲ. ನನಗೆ ಹೊಸದಾಗಿ ಏನಾರು ಮಾಡಬೇಕು. ನನಗೆ ಬಹಳ ಇಷ್ಟದ ಕೆಲಸ ಏನಂದರೆ ಪಾತ್ರಗಳನ್ನು ಕೂರಿಸೋದು. ಆ ಪಾತ್ರ ಏನು ಅಂತ ತಿಳ್ಕೊಂಡು ಆ ಪಾತ್ರನ ಕೂರಿಸೋದು ನನಗೆ ಬಹಳ ಇಷ್ಟವಾದ ಕೆಲಸ. ಸೊ ಅಲ್ಲಿ ಏನು ಮಾಡುವಂಥದ್ದು ಅಂಥದ್ದೇನು ಇರಲಿಲ್ಲ. ಅಷ್ಟರಲ್ಲಾಗಲಿ ಡೈರೆಕ್ಟ್ರ್ ಬಿಟ್ಟು ಹೋಗಿದ್ರು. ನಾನು ಇದು ಬಿಟ್ಟಿದ್ದೆ. ಬಂದು ಕೇಳಿದ್ರು, ನಮ್ಮ ಪ್ರೊಡ್ಯೂಸರ್ ಫೋನ್ ಮಾಡಿದ್ರು, ಈ ಥರ ಇದೆ ಸುದೇಶ್, ಚಾನಲ್ನವರು ಕೇಳಿದ್ರು ನಿಮ್ಮನ್ನು ಕೇಳೋದಕ್ಕೆ. ಸೊ ನಮ್ಮ ತಲೆಯಲ್ಲಿ ನೀವೇ ಇರೋದಲ್ಲ ನೋಡಿ. ಬಂದು ಕೇಳಿದೆ. ಕತೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಮಾಡಿದ್ರೆ ಈ ಥರದ್ದು ಏನಾದ್ರು ಮಾಡಬೇಕು. ಆಮೇಲೆ ನನಗೆ ನಾನು ಸುಧಾರಾಣಿ ಮೇಡಮ್ ಅವರು 2008ರಲ್ಲಿ ಒಂದು ಸೀರಿಯಲ್ ಜೊತೆಗೆ ಆ್ಯಕ್ಟ್ ಮಾಡಿದ್ವಿ. ರಥಸಪ್ತಮಿ ಅಂತ ಒಂದು ಸೀರಿಯಲ್ ಉದಯದಲ್ಲಿ.
ತುಂಬ ದಿವಸ ಬರಲಿಲ್ಲ, ಅಂದರೆ ಆ ಟ್ರ್ಯಾಕೇ ಚೇಂಜ್ ಆಗೋಯ್ತು. ಮ್ಯಾಮು ತುಂಬ ಅದು ಸ್ವಲ್ಪ ದಿವಸ ಮಾಡಿದ್ರೆ ಆಮೇಲೆ ಅವರು ಬಿಟ್ಬಿಟ್ರು, ಆಮೇಲೆ ಅವ್ರು ಬಿಡ್ತಿದ್ದಾಗೆ ನಮ್ಮ ಟ್ರ್ಯಾಕ್ ಎಲ್ಲ ಹೋಗ್ಬಿಟ್ಟಿತ್ತು. ಸೊ ಅದು ಬಿಟ್ಟರೆ ನನಗೆ ಅವರು ಏನೋ ಅವ್ರ ಜೊತೆಗೆ ಬೇರೆ ಯಾವುದು ಕೆಲಸ ಮಾಡಿಲ್ಲ, ಏನೂ ಇಲ್ಲ. ಸೊ ಅವರಿದ್ದಾರೆ. ಆಮೇಲೆ ಸುಧಾರಾಣಿ ಮೇಡಮ್ ಮಾವನ ಪಾತ್ರ ಮಾಡಿದರು, ವೆಂಕಟ್ರಾವ್ ಅಂತ, ಅವರಿರೋದು ಗೊತ್ತಾಯಿತು. ಆಮೇಲೆ ಸುಧಾರಾಣಿ ಅವರ ಪೇರ್ ಮಾಡಿದವರು ಅಜಿತ್ ಹಂದೆ. ಅಜಿತ್ ಹಂದೆ ಅವರು ನನಗೆ ಗೊತ್ತಿತ್ತು, ಅಂದರೆ ನೇರ ಪರಿಚಯ ಇಲ್ಲ, ಅವ್ರ ಆ್ಯಕ್ಟಿಂಗ್ ನನಗೆ ಗೊತ್ತಿತ್ತು. ಸೊ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅಂದರೆ ಕ್ಯಾಸ್ಟಿಂಗು ಚೆನ್ನಾಗಿ ಮಾಡಿದ್ದಾರೆ. ಸೊ ನಾನೀಗ ಹೋಗಿ ಕ್ಯಾಸ್ಟಿಂಗ್ ಮಾಡೋ ತಲೆನೂ ಇಲ್ಲ, ಎಲ್ಲ ರೆಡಿ ಇದೆ, ರೆಡಿ ಫುಡ್ ಇದೆ, ನೀವು ಮಾಡೋದು. ನಾನು ಹೋಗಿ ಡೈರೆಕ್ಟ್ ಮಾಡಬೇಕು ಅಂತ. ಸರಿ, ಬಂದ ಮೇಲೆ ಚಾನಲ್ಲು ಮತ್ತೊಂದಿಷ್ಟು ಕಥೆಯಲ್ಲಿ ಬದಲಾವಣೆಗಳನ್ನ ಮಾಡಿದ್ರು. ಅಂದರೆ ಅದು ಚಾನಲ್ ಡಿಸಿಷನ್ ಅಥವಾ ಡೈರೆಕ್ಟ್ರಿಗೆ ಫ್ರೀಡಮ್ ಇತ್ತ? ಡೈರೆಕ್ಟ್ರು ಪ್ರೊಡ್ಯೂಸರ್ ಅಲ್ಲಲ್ಲ, ಡೈರೆಕ್ಟ್ರಿಗೆ ಅಲ್ಲಿ ಜೀದಲ್ಲಿ ಎಲ್ಲರೂ ಕೂಡ ಡಿಸಿಷನ್ ಮಾಡ್ತಾರಲ್ಲ? ಅಲ್ಲಲ್ಲ, ಎಲ್ಲ ಚಾನಲ್ ಕಾರ್ಪೊರೇಟ್ ಕಲ್ಚರ್ ಅಲ್ವ. ಆದರೆ ಈಗ ನಿಮ್ಮ ಹತ್ರ ಏನೋ ಅಂದರೆ ಬೇರೆ ಕಡೆ ಬೇರೆ ಕಂಪನಿಗಳಲ್ಲೆಲ್ಲ ಕಾರ್ಪೊರೇಟ್ ಹೆಂಗೆ ಕೆಲಸ ಮಾಡುತ್ತೆ ನನಗೆ ಅಷ್ಟು ಅನುಭವ ಇಲ್ಲ, ಅಥವಾ ಅಂಥ ಐಡಿಯಾನೂ ಇಲ್ಲ. ಚಾನಲ್ಗಳು ಅಫ್ಕೋರ್ಸ್ ಕಾರ್ಪೊರೇಟ್ ಕಲ್ಚರ್ ಆದರೂ ಕೂಡ ನಿಮ್ಮ ಹತ್ರ ಯಾವುದಾದ್ರು ಒಂದು ಟ್ಯಾಲೆಂಟ್ ಇದೆ ಅಂತಂದರೆ ಅದನ್ನು ಖಂಡಿತ ತೆಗಿಯೋಕ್ಕೆ ಎಕ್ಸ್ಟ್ರಾಕ್ಟ್ ಮಾಡೇ ಮಾಡ್ತಾರೆ ಅವರು. ಸೊ ಎಲ್ರಿಗೂ ಗೊತ್ತಿತ್ತು, ಅಲ್ಲಿ ಇದ್ದ ಆಲ್ಮೋಸ್ಟ್ ಚಾನಲ್ ಸ್ಟಾಫ್ಗಳೆಲ್ಲ ನನ್ನ ಜೊತೆ ಬೇರೆ ಬೇರೆ ಚಾನಲ್ಗಳಲ್ಲಿ ಅಥವಾ ಬೇರೆ ಹೆಸರಲ್ಲಿ ಕೆಲಸ ಮಾಡಿರೋರು. ಸೊ ಎಲ್ರಿಗೂ ನಾನು ಗೊತ್ತಿತ್ತು. ನಾನು ಬಂದ ಮೇಲೆ ಮತ್ತೆ ನನಗೊಮ್ಮೆ ಬ್ರೀಫ್ ಮಾಡ್ತಾರಲ್ಲ, ಬ್ರೀಫ್ ಮಾಡ್ತಾ ಕೆಲವು ಡೌಟ್ಗಳು ಬರೋದು. ಸರ್ ಈ ಕ್ಯಾರೆಕ್ಟರೈಸೇಷನ್ ಹೇಗೆ ಸರ್ ಸೊ ಇದನ್ನು ಹಿಂಗೆ ಮಾಡೋಣ, ಅಥವಾ ಇದು ಯಾಕೋ ಹೀಗೆ ಅನ್ನಿಸ್ತಾ ಇದೆ, ಹಿಂಗೆ ಮಾಡುವ ಅಂತ. ಫಸ್ಟ್ ಇವರೊಂದು 10 ದಿವಸ ಶೂಟ್ ಮಾಡಿದರು ನಾನು ಬರೋ ಮೊದಲೇ. ಅಲ್ಲಿ ತುಳಸಿ ಪಾತ್ರ, ಸುಧಾರಾಣಿ ಮ್ಯಾಮ್ ಮಾಡಿರೋ ಪಾತ್ರ ಹೆಂಗಿತ್ತು ಅಂದರೆ ಅಳುಮುಂಜಿ, ಮಾವ ಟೆರರು, ಕೂತ್ರೆ ಬೈಯೋದು, ನಿತ್ರೆ ಬೈಯೋದು, ಇವರು ಹತ್ತು ಬಿಡೋದು, ಮಾವನ್ನ ವಿಲನ್ ಮಾಡಿಬಿಟ್ಟಿದ್ರು. ಸೊ ಅದು ಚಾನಲ್ನವ್ರಿಗೆ ಏನಾಯ್ತು, ಅದನ್ನು ನೋಡಿದ ಮೇಲೆ ಈ ಪಾತ್ರ ಹಿಂಗೆ ವರ್ಕ್ ಆಗ್ತಿಲ್ಲ ಅಂತ ಅನ್ನಿಸ್ತು. ಸೊ ನಾನೊಂದು ಐಡಿಯಾ ಕೊಟ್ಟೆ. ಹಿಂದೆ ಯಾವುದೋ ಒಂದು ಸೀರಿಯಲಲ್ಲಿ ಒಂದು ಪಾತ್ರ, ಒಂದು ಅತ್ತೆ ಪಾತ್ರವನ್ನು ಮಾಡಿದ್ದೆ ಹಾಗೆ. ಸರ್ ಈ ಕ್ಯಾರೆಕ್ಟ್ರಲ್ಲಿ ಹ್ಯೂಮರ್ ತೊಗೊಂಬಂದರೆ ಚೆನ್ನಾಗಿರುತ್ತೆ. ಬೈತಾರೆ, ಅದು ಸೊಸೆಗೆ ಬೈಗುಳ ಅಂತ ಅನಿಸಲ್ಲ, ಅದು ಆಶೀರ್ವಾದ ಅಂತ ಅನಿಸುತ್ತೆ. ಆಮೇಲೆ ಅವ್ರು ಬೈಯೋದಕ್ಕೂ ಲಾಜಿಕ್ ಇದೆ, ಸುಮ್ಮನೆ ಅಂದರೆ ಕಾರಣ ಇಲ್ಲದೆ ಬೈಯೋದಲ್ಲ, ಅದೊಂದು ಕೇರಿಂಗ್, ಅದು ಬೈಯಗಳದಲ್ಲೂ ಒಂದು ಕೇರ್ ಇರುತ್ತೆ ಈ ಥರ. ಸೊ ಹಿಂದೆ ಮಾಡಿದ ಒಂದು ಸೀರಿಯಲ್ ಆ ಪಾತ್ರ ಬೆಂಕಿ ಬಿತ್ತು ಅಂತ ಹೇಳ್ತಾ ಇರುತ್ತೆ, ಆ ಥರ ಏನಾದ್ರು ಮಾಡ್ಬೋದು ಅಂದಾಗ ಚಾನಲ್ ಹೆಡ್ಡು ನೆಗೆದು ಬಿತ್ತು, ಇದು ಚೆನ್ನಾಗಿರುತ್ತೆ ಮಾಡಿಸಿ ಸರ್ ಅಂತ. ಹೀಗೆ ಎಲ್ಲ ಪಾತ್ರಗಳನ್ನ ಕೂರಿಸ್ತಾ ರೀಕನ್ಸ್ಟ್ರಕ್ಟ್ ಮಾಡಿ. ಆಮೇಲೆ ಮರಾಠಿಯನ್ನು ನಾವು ಫಾಲೋವೇ ಮಾಡಿಲ್ಲ, ನೋಡಲೇ ಇಲ್ಲ, ಅದನ್ನು ನೋಡೋಕ್ಕೆ ಹೋಗಿಲ್ಲ. ಯಾಕಂದರೆ ಮರಾಠಿಯಲ್ಲಿ ಇದ್ದಿದ್ದು 8 ಪಾತ್ರ. ಇಲ್ಲಿ ಮಾಧವನ ಪಾತ್ರ ಏನಿತ್ತಲ್ಲ, ಮಾಧವನ ಫ್ಯಾಮಿಲಿ ಇಲ್ಲವೇ ಇಲ್ಲ. ಅಲ್ಲಿ ಮರಾಠಿಯಲ್ಲಿ ಮಾಧವ ಅನಾಥ, ಅವನೊಬ್ಬನೇ ಇರೋದು, ಅವನಿಗೆ ಯಾರೂ ಇಲ್ಲ, ಆ ಥರ ಇತ್ತು. ಆಮೇಲೆ ಅಲ್ಲೂ ಮಾವನ ಕ್ಯಾರೆಕ್ಟ್ರು ಅದೇ ಟೆರರ್. ಅಲ್ಲಿ ಸೊಸೆ ಮಗಳ ಮಾವನ್ನ ಇದು ಅತ್ತೆನ ಮದುವೆ ಮಾಡಿಸೋದು. ಮರಾಠಿಯಲ್ಲಿ ಸೊಸೆ ಅತ್ತೆ ಮದುವೆ ಮಾಡಿಸೋದು, ಇಲ್ಲಿ ಮಾವ ಸೊಸೆ ಮದುವೆ ಮಾಡಿಸೋದು ಮಾಡಿದೀವಲ್ವ. ಅಂದರೆ ಆ ತುಳಸಿ ಪಾತ್ರವನ್ನು ಅವರ ಸೊಸೆ ಸಿರಿ ಮದುವೆ ಮಾಡಿಸೋದು ಅಂತ ಇವ್ರು ಫಸ್ಟ್ ಪ್ರೋಮೋ ಮಾಡೋವಾಗ ಹಾಗೆ ಮಾಡಿದ್ರು. ಪ್ರೋಮೋ ಮಾಡಾಯಿತು. ಆಮೇಲೆ ಆ ವಿಷಯಕ್ಕೆ ನಾನು ಆ ವಾಹಿನಿಯವ್ರನ್ನ ಮೆಚ್ತೀನಿ. ನಾವೇನೋ ತೋರಿಸಿದೀವಿ ಹಾಗೆ ಮಾಡಬೇಕು ಅನ್ನೋದಿಲ್ಲ, ಚೆನ್ನಾಗಿ ಏನಾಗಬೇಕು, ಲಾಜಿಕಲ್ ಯಾವ್ದು ಚೆನ್ನಾಗಿರುತ್ತೆ ಮಾಡೋಣ. ಸೊ ಮಾವನ ಕೈಯಲ್ಲಿ ಮಾಡಿಸಿದ್ರು, ಅದು ಆ್ಯಕ್ಚುಲಿ ಇನ್ನೂ ಪ್ಲಸ್ ಆಯಿತು. ಮಾವನೇ ತನ್ನ ಸೊಸೆಗೆ ಮದುವೆ ಮಾಡಿಸೋದು, ಅದು ಪ್ರೋಗ್ರೆಸಿವ್, ಅದು ರೆವಲ್ಯೂಷನ್ ಅಲ್ವಾ. ಸೊ ಈ ಥರ ಹೀಗೆ ಡಿಸ್ಕಸ್ ಮಾಡಿಕೊಂಡು ಆಮೇಲೆ ಎಲ್ಲ ಪಾತ್ರವನ್ನು ಕೂರಿಸ್ಕೊಂಡು ನನಗೆ ಇಷ್ಟವಾದ ಕೆಲಸ ಅಂದರೆ ನಟನಾಗಿದ್ದಕ್ಕೂ ಏನೋ. ಆಮೇಲೆ ನಾನು ಏನು ಹೇಳ್ತೀನಿ ಅಂದರೆ, ಧಾರಾವಾಹಿಗಳಲ್ಲಿ ಕತೆ ತುಂಬ ಮುಖ್ಯ ಅಲ್ಲ, ಪಾತ್ರ ಮುಖ್ಯ ಅಂತ. ಪಾತ್ರವನ್ನು ಇಟ್ಕೊಂಡು ನೀವು ಕತೆ ಮಾಡಿ ಅಂತ. ಈಗ ಒಬ್ಬ ಕಳ್ಳ, ಒಬ್ಬ ಸುಳ್ಳ, 100 ರೂಪಾಯಿ ಸಿಕ್ಕಿದ್ರೆ ಒಬ್ಬ ಸತ್ಯವಂತ, 3 ಜನ ಇದ್ದಾರೆ. 100 ರೂಪಾಯಿ ಸಿಕ್ಕಿದ್ರೆ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಅಲ್ಲಿ ಏನು ಘರ್ಷಣೆ ಆಗ್ಬೋದು, ಅಲ್ಲಿ ಏನೊಂದು ದೃಶ್ಯ ನಡಿಬೋದು. ಈ 3 ಕ್ಯಾರೆಕ್ಟರ್ ಬೇರೆ ಬೇರೆ ಕ್ಯಾರೆಕ್ಟರೈಸೇಷನ್ ಇದ್ದಿದ್ದರಿಂದಾಗಿ ಅಲ್ಲಿ ಏನಾರು ಆಗೋದಕ್ಕೆ ಸಾಧ್ಯ ಇಲ್ಲ, ಆಗೋಕ್ಕೆ ಸಾಧ್ಯನೇ ಇಲ್ಲ ಅಲ್ವ. ಸೊ ನಾನು ಹೇಳೋದು, ನೀವು ಕತೆ ಏನಾದರೂ ಮಾಡಿ, ಎಲ್ಲವೂ ಕತೆಯೇ, ಬಟ್ ನನಗೆ ಪಾತ್ರ ಮುಖ್ಯ ಅಂತ. ನಾನು ಯಾವುದೇ ಧಾರಾವಾಹಿ ಮಾಡಿದ್ರು, ಏನೇ ಮಾಡಿದ್ರು, ಈವನ್ ನಾನು ನಾಟಕಗಳನ್ನು ಬರಿಬೇಕಾದ್ರೂ ಕತೆ ಓಕೆ ನನಗೆ ಒಂದು ಹಂತಕ್ಕೆ. ಕಥೆಯನ್ನು ಹೇಗೆ ಬೇಕಾದ್ರೂ ತಿರುಗಿಸ್ಬೋದು, ನಮ್ಮ ಕೈಯಲ್ಲಿದೆ. ಪಾತ್ರ ಪೋಷಣೆ. ಕತೆ ಸುಳ್ಳು ಯಾವಾಗಲೂ ನಾವು ಹಂಗೆ ಹೇಳೋದಲ್ಲ, ಅವ್ನು ತುಂಬ ಕತೆ ಹೇಳ್ತಾನೆ ಅಂದರೆ ಸುಳ್ಳು ಹೇಳ್ತಾನೆ ಅಂತ. ಕತೆ ಸುಳ್ಳು, ಬಟ್ ಪಾತ್ರ ಸತ್ಯ. ಆ ಪಾತ್ರದ ಮುಖಾಂತರ ನಾನು ಕಥೆಯನ್ನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದಾಗ ಪಾತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ.
ಸೊ ಆಮೇಲೆ ನನಗೆ ಒಂದೇ ಥರ ಇನ್ನೊಂದು ಪಾತ್ರ ಅಭಿನಯಿಸಬಾರ್ದು, ಅದು ನಾನು ಇಷ್ಟಪಡಲ್ಲ ಯಾವತ್ತು. ಆ ಪಾತ್ರಕ್ಕೆ ಅದರದೇ ಆದ ಗುಣ ಇರಬೇಕು. ಗುಣ ಇರಬೇಕು. ನೀವು ಶ್ರೀರಸ್ತು ನೋಡೋದ್ರಲ್ಲಿ ಒಂದೇ ಥರ ಯಾವುದೂ ಇರಲಿ, ಹೌದು, ಎಲ್ಲ ಪಾತ್ರಗಳದ್ದು ಭಾಷೆ ಇರ್ಬೋದು, ಐಡೆಂಟಿಟಿ ಬೇರೆ ಬೇರೆನೇ ಇತ್ತು. ಬಾಡಿ ಲ್ಯಾಂಗ್ವೇಜ್ ಬೇರೆ ಇರಬೇಕು, ಮಾತುಗಳು ಬೇರೆ ಅಂದ್ರೆ ನೀವು ಆ ಥರ ಆ್ಯಕ್ಟರ್ಗಳಿಗೆ ತರಬೇತಿ ಕೊಡ್ತಾ ಇದ್ರೆ, ಹೇಳ್ತಾ ಇದ್ರೆ? ಹೇಳ್ತಾ ಇದ್ರೆ. ಅದರಲ್ಲಿ ತುಂಬ ಜನ ಹೊಸೊಬ್ಬರು ಇದ್ರು. ಐಡೆಂಟಿಟಿ ನಿಮ್ದು ಉಳಿಸ್ಕೊಳ್ರಿ ಅಂತ ಹೇಳಿದ್ರಿ. ಅಲ್ಲ, ನಾನು ಪಾತ್ರವನ್ನ ಹೇಳ್ಕೊಡ್ತೀನಿ, ಹಿಂಗೆ ಮಾಡಬೇಕು, ಇದು ಆಮೇಲೆ ನಿಮ್ಗೆ ಏನೇ ಡೌಟ್ ಇದ್ರು ನಾನು ತುಂಬ ತಾಳ್ಮೆಯಿಂದ ಹೇಳ್ತೀನಿ. ಅದಕ್ಕೆ ನನಗೆ ಎಲ್ಲರೂ ತುಂಬ ತಾಳ್ಮೆ ಅಂತ ಹೇಳ್ತಿರೋದು. ಅಂದರೆ ಸ್ವಭಾವತಃ ನಾನು ತಾಳ್ಮೆ ಮನುಷ್ಯ ಅಂತಲ್ಲ, ಹೇಳೋವಾಗ ನನಗೆ ಆ ವ್ಯವಧಾನ ಇರುತ್ತೆ. ಈಗ ನಾನು ಏನೇ ಆ್ಯಕ್ಷನ್ ಕಟ್ ಹೇಳ್ಬೋದು, ನಾನು ಏನೇನೇ ಮಾಡ್ಬೋದು, ಬಟ್ ಜನಕ್ಕೆ ತಲುಪೋದು ನನ್ನ ಯೋಚನೆಗಳು ಅಥವಾ ನನ್ನ ಮಾತುಗಳು ಕಲಾವಿದರ ಮುಖಾಂತರ. ಸೊ ನಾನು ನಿಮಗೆ ಅದನ್ನು ಕನ್ವಿನ್ಸ್ ಮಾಡದೆ ಹೋದರೆ ನೀವು ಹೇಗೆ ಕನ್ವೆ ಮಾಡ್ತೀರಾ ಆಡಿಯನ್ಸಿಗೆ? ಸೊ ನೀವು ಫಸ್ಟ್ ಕನ್ವಿನ್ಸ್ ಆಗಬೇಕು, ಇದು ನನ್ನ ಬೇಸಿಕ್ ಲೈನ್. ಸೊ ಸುಧಾರಣೆಯವರು ರಿಯಾಕ್ಷನ್ನು ಕೋಆಪರೇಷನ್ನು ಹೇಗಿತ್ತು ನೀವು ಆ ಕಾನ್ಸೆಪ್ಟ್ ಪ್ರಕಾರ ಹೋದಾಗ? ಫಸ್ಟು ಅವ್ರಿಗೆ ಸ್ವಲ್ಪ ಅಸಮಾಧಾನ ಇತ್ತು. ಅಂದರೆ ಹೇಗಾಗತ್ತೆ ಅಂತಂದರೆ, ಅಂದರೆ ತುಂಬ ಜನಕ್ಕೆ ಗೊತ್ತಿರಲ್ಲ ಇದು, ಈ ಸೀರಿಯಲ್ಗಳು ಹೆಂಗೆ ಕೆಲಸ ಮಾಡುತ್ತೆ ಏನು ಎತ್ತ ಅನ್ನೋದು. ತುಂಬ ಜನ ತಿಳ್ಕೊತಾರೆ ಡೈರೆಕ್ಟ್ರೇ ಎಲ್ಲವೂ ಫೈನಲ್ಲು, ಕತೆ ಫೈನಲ್ ಮಾಡೋ ಡೈರೆಕ್ಟ್ರು, ಸಂಭಾಷಣೆ, ಆ್ಯಕ್ಟರ್ ಸೆಲೆಕ್ಷನ್ ಎಲ್ಲ ಡೈರೆಕ್ಟ್ರು ಅಂತ ಅಲ್ಲ. ಡೈರೆಕ್ಟ್ರು ಚಾನಲ್ನವ್ರ ಜೊತೆ ಸೇರಿಕೊಂಡು ಮಾತಾಡಿಕೊಂಡು ಫೈನಲ್ ಕಾಲ್ ಚಾನಲ್ದಾಗಿರುತ್ತೆ. ಆ್ಯಂಡ್ ಈಗ ಇಂಥ ಸೀರಿಯಲ್ ಬರ್ತಾ ಇದೆ ಅಂತ ಒಂದು ಪ್ರೋಮೋ ಮಾಡ್ತಾರೆ. ಆ ಪ್ರೋಮೋವನ್ನು ಶೂಟ್ ಮಾಡೋದು ನಾವಲ್ಲ, ಅದಕ್ಕೆ ಒಂದು ಪ್ರೋಮೋ ಟೀಮ್ ಅಂತಾನೆ ಇದೆ, ಅದಕ್ಕೆ ಬೇರೆ ಡೈರೆಕ್ಟರ್ ಇದ್ದಾರೆ ಚಾನಲ್ ಕಡೆಯಿಂದ. ಸೊ ಈ ಪ್ರೋಮೋ ಮಾಡಿದಾಗ ಅಲ್ಲಿ ಯಾರೋ ಡೈರೆಕ್ಟ್ ಮಾಡ್ತಾ ಇದ್ರಲ್ಲ, ಅವರು ಕನ್ನಡದವರಾಗಿರಲಿಲ್ಲ. ಅಂದರೆ ಅವರಿಗೆ ಈ ಕನ್ನಡದ ಸೊಗಡು ಗೊತ್ತಿರಲಿಲ್ಲ ಅನ್ನೋ ಥರದಲ್ಲಿ. ಸೊ ಸುಧಾರಾಣಿ ಮ್ಯಾಮ್ಗೆ ಅವರು ಪಾತ್ರವನ್ನು ಹೇಳ್ತಾ ಇದ್ದ ರೀತಿ ಅದಲ್ಲ ಅವ್ರ ಪ್ರಕಾರ ಆ ಪಾತ್ರ. ಹೀಗೆ ಒಂದು ಸಣ್ಣ ಆ ಪಾತ್ರದ ಬಗ್ಗೆ ಒಂದು ಸಣ್ಣ ಅಸಮಾಧಾನ ಇತ್ತು. ಬಟ್ ಒಪ್ಕೊಂಡಿದ್ದೀವಿ, ಎಲ್ಲ ಆಗಿದೆ. ಸೊ ಹಾಗಂತ ಅವರು ಕೆಲಸನ ಹಾಳು ಮಾಡ್ಕೊಳ್ಳೋಕೆ ಅವ್ರು ರೆಡಿ ಇಲ್ಲ. ಹಾಗಂತ ಜಗಳ ಆಡ್ಕೊಂಡು ಹೋಗೋದು ಒಳ್ಳೆಯ ಲಕ್ಷಣ ಅಲ್ಲ, ಇದನ್ನು ಸರಿ ಮಾಡಬೇಕು ಅನ್ನೋದಿತ್ತಲ್ಲ. ಸೊ ಸಣ್ಣ ಅಸಮಾಧಾನ ಇತ್ತು ಅವರಿಗೆ, ಅವ್ರಿಗೂ ಇತ್ತು, ಇನ್ನೊಂದು 2-3 ಪಾತ್ರಧಾರಿಗಳಿಗೂ ಹಂಗಿತ್ತು. ನಾನು ಹೋದಾಗಲೂ ಅವ್ರಿಗೆ ಗೊತ್ತಿಲ್ವಲ್ಲ, ಆ್ಯಕ್ಟ್ರಾಗಿ ನೋಡಿದ್ದಾರೆ, ನನ್ನ ಬಗ್ಗೆ ಗೊತ್ತು ಅವರಿಗೆ, ಡೈರೆಕ್ಟ್ರಾಗಿ ಏನು ಅಂತ ಗೊತ್ತಿರಲಿಲ್ಲ. ಸೊ ಹೋಗಿ ಒಂದು 2 ದಿನ ಸ್ವಲ್ಪ ಇದ್ಯಾಕೆ ಹೀಗೆ ಮಾಡಬೇಕು ನಾನು ಬಟ್ ತಾಳ್ಮೆಯಿಂದ ಹೇಳ್ತಾ ಇದ್ದೆ, ಇದು ಯಾಕೆ ಹೀಗೆ, ಇದೇನು ಕನ್ವಿನ್ಸ್ ಆಗ್ತಾಯಿದ್ರು. ಹಾಗಂತೇನು ಕೂಗಾಟ ರೇಗಾಟ ಎಲ್ಲ ಮಾಡಿದರು ಅಂತಲ್ಲ, ತಾಳ್ಮೆ. ಅವರು ಹಂಗೆ ಕೇಳ್ತಾಯಿದ್ರು, ಸುದೇಶ್ ಈ ಡೈಲಾಗ್ ಯಾಕೆ ಹಿಂಗೆ ಹೇಳಬೇಕು, ಈ ಡೈಲಾಗ್ನ ಮೋಟಿವ್ ಏನು, ಅಥವಾ ನಾನು ಯಾಕೆ ಹೀಗೆ ನಡ್ಕೋತಾ ಇದ್ದೀನಿ ಇಲ್ಲಿ, ಇದರ ಹಿಂದೆ ಮುಂದೆ ಏನಾಗಿರುತ್ತೆ, ಐ ಯೂಸ್ ಟು ಎಕ್ಸ್ಪ್ಲೈನ್ ಅವ್ರಿಗೆ ಅಂತಲ್ಲ, ಎಲ್ಲ ಪಾತ್ರಧಾರಿಗಳಿಗೂ. ಸೊ ಅದು ಕಥಾ ಅಂದ್ರೆ ಹೆಂಗೆ ಬೆಳೆಸ್ತಾ ಹೋದ್ರಿ ನೀವು? ಅಂದರೆ ಇದು ಹೇಗಾಗತ್ತೆ ಗೊತ್ತಾ, ಜನಗಳಿಗೆ ಇದ್ರ ಬಗ್ಗೆನೂ ಒಂದು ತಪ್ಪು ಕಲ್ಪನೆ ಇದೆ. ನಾವು ಮೊದಲೇ ಕತೆ ಮಾಡೋದೇ ಇಲ್ಲ. ನಾನು ಅವಾಗಲೇ ಹೇಳೋದಲ್ಲ, ಧಾರಾವಾಹಿಯಲ್ಲಿ ಕತೆಗೆ ಇಂಪಾರ್ಟೆನ್ಸ್ ಇಲ್ಲ. ಯಾಕೆ ಅಂತಂದರೆ ನನ್ನ ದೃಷ್ಟಿಯಲ್ಲಿ ಒಂದು ಎಳೆ ಹಿಡ್ಕೊಂಡು ಒಂದು 25 ಎಪಿಸೋಡ್ನ ಕತೆ ಮಾಡುತ್ತೆ ಚಾನಲ್. ಮಾಡಿ ಅದು ಟೆಲಿಕಾಸ್ಟ್ ಒಂದು 5-10 ಎಪಿಸೋಡ್ ಟೆಲಿಕಾಸ್ಟ್ ಆಗ್ತಿದ್ದಾಗೆ ಅವ್ರದ್ದೊಂದು ಟೀಮ್ ಇದೆ, ರಿಸರ್ಚ್ ಟೀಮ್ ಇದೆ. ಅವ್ರು ಎಲ್ಲ ಕಡೆ ಹೋಗಿ ಹುಡುಕಿ ಮಾಡ್ತಾರೆ, ಇದು ಹೇಗಾಗ್ತಿದೆ, ಜನರ ಫೀಡ್ಬ್ಯಾಕ್ ತಗೋತಾರೆ, ಜನರ ಹೆಂಗೆ ಫೀಲಿಂಗ್ ಏನಿದೆ ಅವ್ರ ಫೀಡ್ಬ್ಯಾಕ್ ಏನಿದೆ ಅಂತ ತಗೊಂಡು ಆ ರಿಸರ್ಚ್ ಟೀಮ್ ಕೂತ್ಕೊಂಡು ರೈಟರ್ಸ್ ಜೊತೆಗೆ ನಮ್ಮ ಟೆಕ್ನಿಕಲ್ ಟೀಮ್ ಎಲ್ಲರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ. ಆವಾಗ ಓಕೆ ಜನಕ್ಕೆ ಇದು ಇಷ್ಟ ಆಗ್ತಾ ಇಲ್ಲ, ಸರಿ ಹಾಗಾದರೆ ಇದನ್ನು ಸ್ವಲ್ಪ ಮೈಲ್ಡ್ ಮಾಡಿ, ಇದು ಇಷ್ಟ ಆಗ್ತದಲ್ಲ ಇದನ್ನು ಬೆಳೆಸೋಣ, ಈ ಥರದ್ದು. ಅಂದರೆ ದೇ ಆರ್ ಗುಡ್ ಇನ್ ದ್ಯಾಟ್, ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ ಅದರಲ್ಲಿ. ನೀವು ಅದನ್ನು ಹೆಂಗೆ ಬದಲಾಯಿಸ್ತಾ ಹೋದ್ರಿ? ಅದು ನಮ್ಮ ಜೊತೆನೂ ಕಮ್ಯುನಿಕೇಟ್ ಆಗುತ್ತಲ್ಲ, ಸರ್ ಹಿಂಗಿದೆ, ಸೊ ಇದನ್ನು ನೆಕ್ಸ್ಟ್ ಹಿಂಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಏನು ಮಾಡಿದ್ರು ಅದರ ಹಣೆ ಬರೋ ನಿರ್ಣಯ ಆಗೋದು TRP ಮೇಲೇ. ವಿತ್ ಆಲ್ ದ್ಯಾಟ್, ಹೌದು, ನೀವೆಷ್ಟೇ ಗುಣಮಟ್ಟದ ಕೊಟ್ರಿ, ಆ ಗುಣಮಟ್ಟ ಅವ್ರಿಗೆ ಹಿಡಿಸ್ಲಿಲ್ಲ. ಸೊ ಇಲ್ಲಿ ಈ ಥರ ಪ್ರೋಗ್ರೆಸಿವ್ ಕಥೆನ TRP ಕ್ಯಾಚ್ ಮಾಡಲಿಕ್ಕೆ ಏನು ಕಾರಣ ಇರ್ಬೋದು ಅಂತೀರಿ? ವ್ಯಾನ್ ಐ ಲುಕ್ಡ್ ಅಟ್ ದಟ್ ಸ್ಟೋರಿ, ಕಥೆ ನೋಡಿದಾಗ ನಮಗೆ ಇದು ಮನೇಲಿ ಕೂತ್ಕೊಂಡು ನೋಡೋ ಮಹಿಳೆಯರು ಅಥವಾ ಜನ ಒಪ್ತಾರೆ ನನಗೆ ಅನಿಸಿರಲಿಲ್ಲ. ಸೊ ನಿಮ್ಗೆ ಹೆಂಗೆ ಅದು ಸಾಧ್ಯ? ಅಂದರೆ ಈ ಕಥೆಯನ್ನು ಜನಕ್ಕೆ ಒಪ್ಪಿಸುವ ಹಾಗೆ ಮಾಡೋದು ನನ್ನ ಜವಾಬ್ದಾರಿ ಆಗಿತ್ತು. ಅಂದರೆ ಕನ್ವಿನ್ಸ್ ಮಾಡೋದು. ಫಾರ್ ಎಕ್ಸಾಂಪಲ್ ಮಾಧವ ಮತ್ತು ತುಳಸಿ 50+ ಏಜಿನ ಕ್ಯಾರೆಕ್ಟರ್ಗಳದೆರಡು. ಅವರ ನಡುವೆ ಒಂದು ರೊಮ್ಯಾನ್ಸು ಅಂತಂದರೆ ಟೀನೇಜ್ ಲವ್ವನ್ನು ನಾನು ತೋರ್ಸೋಕ್ಕಾಗಲ್ಲ. ಅವರು ನೋಡುವ ನೋಟ ಕೂಡ ಇಷ್ಟೇ ನೋಡಬೇಕು, ಅದಕ್ಕಿಂತ ಜಾಸ್ತಿ ನೋಡಿದ್ರೆ ಅದು ಅಪಾರ್ಥ ಆಗುತ್ತೆ.
ಅಂದರೆ ರೊಮ್ಯಾಂಟಿಕ್ ಲುಕ್ ಇರಬಾರ್ದು. ದ ಡಿಫ್ರೆನ್ಸ್ ಬಿಟ್ವೀನ್ ಲವ್ ಆ್ಯಂಡ್ ಲಸ್ಟ್ ಆ ಎಳೆ ನನಗೆ ಗೊತ್ತಿದ್ರೆ ಮಾತ್ರ ಮಾಡೋಕ್ಕಾಗತ್ತೆ. ಆಮೇಲೆ ಅವರ ನಡುವೆ ಇದ್ದಿದ್ದು ಆರಾಧನಾ ಭಾವ, ಅದು ಇವರು ಅವ್ರ ಫ್ಯಾನು, ಅವ್ರು ಇವ್ರ ಫ್ಯಾನು, ಒಂದು ಫ್ರೆಂಡ್ಶಿಪ್ ಅಷ್ಟೇ. ಅದನ್ನು ಹಾಗೇ ತೊಗೊಂಡೋಗ್ಬೇಕಿತ್ತು. ಹೋಗ್ತಾ ಹೋಗ್ತಾ ಆ ಫ್ರೆಂಡ್ಶಿಪ್ಪು ಪ್ರೀತಿಗೆ ಕನ್ವರ್ಟ್ ಆಗಿನೋ ಮದುವೆಗೆ ಬಂತು ಅಂದಾಗ್ಲೂ ನಾನು ಆ ಬೇಸ್ ಇದೆ ಅಲ್ಲ ಅವ್ರದ್ದು, ಅವ್ರ ನಡುವೆ ಇರುವ ಒಂದು ಭಾವ, ಅದನ್ನು ಬಿಟ್ಕೊಡೋ ಆಗಿಲ್ಲ. ಸೊ ನಡುವೆ ರೈಟರ್ಗಳು ಚೇಂಜ್ ಆದರೂ ಕೂಡ, ಕಥೆಯ ಸ್ಕ್ರೀನ್ ಪ್ಲೇ ರೈಟರ್ಗಳು ಚೇಂಜ್ ಆದರೂ ಕೂಡ ಇಲ್ಲಿ ಎಲ್ಲೂ ನಿಮ್ಗೆ ಯಾರೂ ಏನು ಅನ್ನಿಸ್ತಿರಲಿಲ್ಲ. ಯಾಕೆ ಅಂತಂದರೆ ಆ ಪಾತ್ರ ಮಾಡೋದು ಅವ್ರಗಳಿಗೂ ಗೊತ್ತಿತ್ತು, ಅವ್ರ ಪಾತ್ರವನ್ನು ಹೆಂಗೆ ಕ್ಯಾರಿ ಮಾಡಬೇಕು ಅನ್ನೋದು. ಆಮೇಲೆ ನಾನೇ ಇದ್ದೆ ಅಲ್ಲ, ಆ ಪಾತ್ರವನ್ನು ಪೋಷಣೆ ಮಾಡಿದೋ ನಾನೇ ಇದ್ದೆಲ್ಲ. ಸೊ ಅದನ್ನು ಹಾಗೆ ತೊಗೊಂಡು ಇಟ್ಸ್ ಅ ಚಾಲೆಂಜ್ ಆ್ಯಕ್ಚುಲಿ. ಅಂದರೆ ಎಲ್ಲ ಪ್ರೋಗ್ರೆಸಿವ್ ಕಥೆಗಳು ಸಕ್ಸಸ್ ಆಗತ್ತೆ ಅಂತಲ್ಲ, ಆಗತ್ತೆ ಅಂತಂದರೆ ಅದೇ ಆ ಸೂಕ್ಷ್ಮವನ್ನು ಗಮನಿಸ್ಕೊಂಡು. ಸೀರಿಯಲ್ನಲ್ಲಿ ಎಷ್ಟೇ ಬಿಗ್ ಹಿಟ್ ಕೊಟ್ಟರು ಕೂಡ ಸಿನಿಮಾ ಡೈರೆಕ್ಟರ್ ಥರ ಮುಖ್ಯವಾಹಿನಿಗೆ ಬರೋದೇ ಇಲ್ಲ. ಯಾಕಂದರೆ ಡೈರೆಕ್ಟರ್ಸ್ ಫ್ರೀಡಮ್ ಈಸ್ ಆಲ್ವೇಸ್ ಲೆಸ್ ಇನ್ ಸೀರಿಯಲ್ಸ್. ಅಲ್ಲ, ನೀವು ಎಕ್ಸ್ಪೀರಿಯನ್ಸ್ ತೊಗೊಳ್ತೀರಿ, ಪಾಪ್ಯುಲಾರಿಟಿ ಬಂದಾಗ ನೋಡಿ, ಈಗ ಮೊದಲು ಗೊತ್ತಿರಲಿಲ್ಲ ನಮ್ಮ ಡೈರೆಕ್ಟರ್ ಯಾರು ಅಂತ, ಹೀರೋ ಮಾತ್ರ ನೋಡ್ತಾ ಇದ್ವಿ, ಹೀರೋಯಿನ್ ನೋಡ್ತಾ ಇದ್ವಿ. ಈಗ ಕಾಲ ಎಷ್ಟು ಸೂಕ್ಷ್ಮ ಆಗಿದೆ ಅಂದರೆ ನಮ್ಮ ವ್ಯೂವರ್ಸ್ ಡೈರೆಕ್ಟ್ರೂ ಯಾರು ಅಂತ ನೋಡ್ತಾರೆ. ಈಗ ನಾವು ಡೈರೆಕ್ಟರ್ ಆಲ್ಸೋ ಹ್ಯಾಸ್ ಬಿಕಮ್ ಸ್ಟಾರ್. ಈಗ ನಿರ್ದೇಶಕ ಕೂಡ ಸ್ಟಾರ್ ಆಗಿದ್ದಾನೆ. ಸೊ ಹೀಗಿದ್ದಾಗ ನಿಮಗೆ ಸಿನಿಮಾ ಡೈರೆಕ್ಷನ್ನಿಗೆ ಬರಬೇಕು ಅಂತ ಅನ್ನಿಸ್ಲಿಲ್ವಾ? ಅಲ್ಲ, ನಾನು ಹೇಳಿದೆ ಅಲ್ವಾ, ನಾನು ಬೆಂಗಳೂರಿಗೆ ಬಂದ ಉದ್ದೇಶವೇ ಸಿನಿಮಾ ಡೈರೆಕ್ಟ್ ಮಾಡಬೇಕಂತ ಆಗಿತ್ತು. ಆಮೇಲೆ ನನಗೆ ಅವಕಾಶ, ಅಂದರೆ ಅವಕಾಶ ಇನ್ ದ ಸೆನ್ಸ್ ಸಮಯ ಸಿಕ್ಕೇ ಇಲ್ಲ. ನಾನು ಒಂದಾದ್ಮೇಲೆ ಬಿಸಿ ಆಗ್ತಾ ಹೋದ್ರೆ ಮಾಡ್ತಾ ಏನೇ ಬಿಸಿ ಆದ್ರೂ ಕೂಡ ಮೂಲ ಸೆಳೆತ ಇದೆ ಮೂಲ ಜೀಲ ಇತ್ತು ಅದೆಲ್ಲೂ ಬಿಟ್ಟು ಹೋಗಿರಲಿಲ್ಲ. ಸೊ ಒಂದಿಷ್ಟು ಕತೆಗಳು, ನಾನು ಬೇಸಿಕ್ಲಿ ಒಬ್ಬ ಕತೆಗಾರ ಆಗಿರೋದ್ರಿಂದ ಒಂದಿಷ್ಟು ಕತೆಗಳು ಮಾಡ್ಕೊಂಡಿರೋದಿತ್ತು. ಕೆಲವು ಒಳ್ಳೆಯ ಸ್ನೇಹಿತರ ಹತ್ರ ಡಿಸ್ಕಸ್ ಮಾಡಿದ್ದಿದೆ, ಹೇಳಿದ್ದಿದೆ. ಇವತ್ತೊಂದು ಕತೆ ಹೇಳ್ತೀನಿ ನಿಮಗೆ. ನಾನು ಒಂದು 6 ತಿಂಗಳಾದ್ಮೇಲೆ ಬರ್ತೀರಾ ನೀವು, ಸುದೇಶ್ ಅವತ್ತು ಹೇಳಿದ ಕತೆ ಚೆನ್ನಾಗಿತ್ತು, ಸಿನಿಮಾ ಮಾಡೋಣ ಅಂತ. ಬೇಡ ರೀ, ಅದು ಔಟ್ಡೇಟೆಡ್ ಈಗ. ನಾನು ಹಿಂಗೆ 6 ತಿಂಗಳಲ್ಲಿ ಔಟ್ಡೇಟೆಡ್ ಬಿಡ್ರಿ, ಅದು ಬೇಡ, ಈ ಥರ ನನಗೆ ಅನಿಸ್ಬಿಡೋದು. ಒಂದು 2 ಕತೆ ನಾನು ಹೀಗೆ ಮಾತಾಡ್ತಾ ನಮ್ಮ ಸೆಟ್ಟಲ್ಲಿ ಹೇಳ್ತಾ ಸುಧಾರಾಣಿ ಮ್ಯಾಮ್ ಅವ್ರಿಗೂ ಹೇಳಿದ್ದೆ. ಒಂದು 2 ಕತೆ ಅವಳಿಗೆ ಭಾಳ ಇಷ್ಟ ಆಯಿತು. ಸಿನಿಮಾ ಮಾಡೋದು ಚೆನ್ನಾಗಿದೆ, ಮಾಡಿರಿ. ಇಷ್ಟ ಆಗಿ ಅವ್ರು ಮಾಡೋ ಪಾತ್ರವೇ ಇಲ್ಲ ಅದರಲ್ಲಿ, ಬಟ್ ಅವ್ರಿಗೆ ಕತೆ ಇಷ್ಟ ಆಗ್ಬಿಡುತ್ತೆ, ಸಿನಿಮಾ ಮಾಡಬೇಕು, ಒಳ್ಳೆಯ ಕತೆ ಇದು, ಅದು ಒಂಥರದ ಪ್ರೋಗ್ರೆಸಿವ್ ಕತೆನೇ. ಸೊ ಅವ್ರು ಇನ್ಯಾರು ಅವ್ರ ಸ್ನೇಹಿತರಿಗೆಲ್ಲ ಹೇಳಿ ಅವರು ಮಾಡೋಣ ಅಂತ ಹೇಳಿದ್ರು. ನಾನು ಹೇಳಿದೆ ಸೀರಿಯಲ್ ಮುಗೀಲಿ ಅಂತಂದೆ. ಸೀರಿಯಲ್ ಮುಗಿದ್ಮೇಲೆ ಕೇಳಿದ್ರು ಈ ಕತೆ ಅವತ್ತು ಹೇಳಿದ್ರಲ್ಲ ಏನು ಮಾಡೋಣ ಅಂತ. ಬೇಡ ರೀ, ಅದು ಕತೆ, ಬೇರೆ ಕತೆ ಮಾಡ್ತೀನಿ ಅಂತ. ಆ್ಯಕ್ಚುಲಿ ಈಗ ಬೇರೆ ಕತೆ ಮಾಡ್ತಾ ಇದ್ದೀನಿ. ಸಿನಿಮಾ ಎಂಟ್ರಿ ಆಗಿಲ್ಲ ನಿಮ್ಮದು? ಆಗಿಲ್ಲ. ಆ್ಯಕ್ಟಿಂಗ್ ಎಲ್ಲ ಮಾಡಿದ್ದೀನಿ ಸಿನಿಮಾದಲ್ಲಿ, ಬಟ್ ರೈಟಿಂಗ್ ಅಂದರೆ ಟ್ರಾನ್ಸ್ಲೇಷನ್ ವರ್ಕ್ ಎಲ್ಲ ಮಾಡಿದ್ದೀನಿ ರೈಟ್ರಾಗಿ. ಮಲಯಾಳಂ ಟು ಕನ್ನಡ, ನನಗೆ ಮಲಯಾಳಮು ಬರುತ್ತೆ. ಸೊ ಮಲಯಾಳಂ ಟು ಕನ್ನಡ ಟ್ರಾನ್ಸ್ಲೇಷನ್ ವರ್ಕ್ ಎಲ್ಲ ಮಾಡಿದ್ದೀನಿ ರೈಟ್ರಾಗಿ. ಡಿರೆಕ್ಷನ್ ಅಂತ ಮಾಡಿಲ್ಲ. ರಿಮಾರ್ಕೆಬಲ್ ಕೆಲಸ ಇವತ್ತು ಮಲಯಾಳಂನಲ್ಲಿ ನಡೀತಾ ಇದೆ. ಡೈರೆಕ್ಷನ್ ಪಾರ್ಟು, ಹೊಸತನದ ಸಿನಿಮಾ, ಇಡೀ ಸಿನಿಮಾದ ಅಭಿರುಚಿಯನ್ನೇ ಮಲಯಾಳಂ ಬದಲಾಯಿಸಿದೆ. ಹಾಗೆ ಕನ್ನಡದಲ್ಲಿ ಈ ಸಿದ್ಧ ಮಾದರಿಯನ್ನು ಬಿಟ್ಟು ಏನೊಂದು ಫಿಕ್ಸ್ಡ್ ಟ್ರೆಡಿಷನ್ ಇದೆಯಲ್ಲ, ಅದನ್ನು ಬಿಟ್ಟು ಪ್ರಯೋಗ ಬಂತು ಅಂತೀರಾ, ಅಥವಾ ಅದು ನಿಮ್ಮ ತುಳುನಾಡಿನವರಿಂದ ಸೂಫ್ರಮ್ ಸೋದಂಥ ಸಿನಿಮಾಗಳಿಂದ ಎಕ್ಸ್ಪೆರಿಮೆಂಟ್ ಆಯಿತು ಅಂತ? ಹಾದಿಯಲ್ಲಿದೆ ಇದೆ ಅಲ್ಲ. ನೀವು ಸೂಫ್ರಮ್ ಸೋ ಬಿಟ್ಟು ನಾನು ಹೇಳೋದು, ಅಫ್ಕೋರ್ಸ್ ಅದು ಕಮರ್ಷಿಯಲಿ ಸಕ್ಸಸ್ಫುಲ್ ಸಿನಿಮಾ, ಜನ ಒಪ್ಪಿದ್ದಾರೆ, ಮೆಚ್ಚಿದ್ದಾರೆ. ಒಂದು ಮೊಟ್ಟೆ ಕತೆ ಬಂದಾಗನು ಅದು ನೋಡಿ, ಅದು ಬೇರೆ ಥರನೇ. ಹೀರೋ ಓರಿಯೆಂಟೆಡ್ ಅಲ್ಲ, ಕಾಂಟೆಂಟ್ ಓರಿಯೆಂಟೆಡ್. ಅವು ಅಂದರೆ ಅದೇ ರಾಜ್ ಕಂಟೆಂಟ್ ಇಟ್ಕೊಂಡು ಮಾಡೋ ಕೆಲಸ ಶುರುವಾಗಿದ್ದು ಮಲಯಾಳಂದಲ್ಲಿ. ಹೌದು, ಮಲಯಾಳಂ, ಬೆಂಗಾಲಿ, ಅಲ್ಲಿಂದ ಶುರುವಾಗಿತ್ತು. ಇಲ್ಲ, ಕನ್ನಡದಲ್ಲೂ ಕೆಲವೊಂದು ಸಿನಿಮಾಗಳಿದೆ. ಅದು ಏನಾಗಿರುತ್ತೆ ಅಂತಂದ್ರೆ ಥಿಯೇಟರ್ ಪಬ್ಲಿಸಿಟಿ ಏನಾಗುತ್ತೆ, ಅವಾರ್ಡ್ ಫಿಲ್ಮ್ ಆಗುತ್ತೆ. ಅವಾರ್ಡು ಅಂತಲ್ಲ ನಾನು ಹೇಳೋದು, ಅದು ಥಿಯೇಟರ್ನಲ್ಲಿ ಕ್ಲಿಕ್ ಆಗಿರಲ್ಲ, ಅಂದ್ರೆ ಮಾರ್ಕೆಟಿಂಗ್ ಫೇಲ್ ಆಗಿದೆ ಅಂತ. ಇವತ್ತು ಬಹಳ ಮುಖ್ಯವಾಗಿ ಬೇಕಾಗಿರೋದು ಮಾರ್ಕೆಟಿಂಗ್ ಮಾಡದೆ ಸಿನಿಮಾ ಎಷ್ಟೇ ಚೆನ್ನಾಗಿ ಮಾಡಿದ್ರು ಗೆಲ್ಲಕ್ಕಾಗಲ್ಲ. ತುಂಬಾ ಸಿನಿಮಾಗಳಿದೆ ಕನ್ನಡದಲ್ಲೂ, ಬಟ್ ಆಗ್ತಿಲ್ಲ, ಗೆಲ್ಲಕ್ಕಾಗ್ತಿಲ್ಲ. ಬಿಕಾಸ್ ಜನಕ್ಕೆ ತಲುಪ್ತಾ ಇಲ್ಲ. ತಲುಪುವ ಕೆಲಸ ಮಾಡಿದ್ರೆ ಆಗುತ್ತೆ, ಬಟ್ ತುಂಬ ಟೈಮ್ ಆಯಿತು ನನ್ನ ಪ್ರಕಾರ. ಅಂದರೆ ನೀವು ಕಾಂತಾರ, ಮೊದಲನೆಯ ಕಾಂತಾರ ನೋಡಿದ್ರಲ್ವಾ? ಎರಡನೆಯ ಕಾಂತಾರ ಮತ್ತು ಮೊದಲನೆಯ ಕಾಂತಾರದಲ್ಲಿರೋ ದೊಡ್ಡ ವ್ಯತ್ಯಾಸ ಏನು ಹೇಳಿ? ಮೊದಲನೆಯ ಕಾಂತಾರ ಕಂಟೆಂಟ್ ಓರಿಯೆಂಟೆಡ್ಡೇ, ತುಂಬ ಸಿಂಪಲ್ಲು ಅಲ್ವಾ, ಒಂದು ಹೊಸತನ ಅಂತ ಕಾಣಿಸ್ತು. ಈ ಕಾಂತಾರ ಮತ್ತೆ ಯಾವುದೋ ಒಂದು ರೆಗ್ಯುಲರ್ ಕಮರ್ಷಿಯಲ್ ಪ್ಯಾಟರ್ನಿಗೆ ಬಂದರೆ ಏನೋ ಅಂತ ಅನ್ನಿಸ್ತು. ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಕಮರ್ಷಿಯಲಿ ನೀವು ಗೆಲ್ಲಬೇಕು ಅಂತಂದಾಗ ಅದೇ ಫಾರ್ಮೆಟಿಗೆ ಬರಬೇಕಾಗಿದೆಯೇನೋ. ಯಾಕಂದರೆ
ಮಲಯಾಳಮಲ್ಲಿ ನಾವು ಇಷ್ಟು ಸಿನಿಮಾಗಳ ಬಗ್ಗೆ ಹೇಳ್ತೀವಲ್ವ, ನನಗೆ ಬಹಳ ಇಷ್ಟವಾದ ನಟರಲ್ಲಿ ಮೋಹನ್ ಲಾಲ್ ಅವರು ಕೂಡ ಒಬ್ಬರು. ಅವರು ಬೇರೆ ಬೇರೆ ಪಾತ್ರಗಳಾಗ್ತಾರೆ. ಅವ್ರು ಆ್ಯಕ್ಟೇ ಮಾಡಲ್ಲ, ನೀವು ಏನು ಪಾತ್ರ ಕೊಟ್ಟರೆ ಆ ಪಾತ್ರ ಆಗಿಬಿಡ್ತಾರೆ. ಅಂತಹ ಒಂದು ಅದ್ಭುತ ನಟ. ದೃಶ್ಯಮ್ಮು ಆ ಥರದ ಸಿನಿಮಾ ಮಾಡ್ತಾ ಇದ್ದ ಹಾಗೇನೆ, ಲೋ ಬಜೆಟಿನ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡ್ತಾ ಇದ್ದ ಹಾಗೇನೆ, ಈ KGF ಥರದ ಕಮರ್ಷಿಯಲ್ ಸಿನಿಮಾಗಳು ಸೈಮಲ್ಟೇನಿಯಸ್ಲಿ ಮಾಡ್ತಾ ಇರ್ತಾರೆ. ಅಂದರೆ ಎರಡೂ ಮಾಡ್ತಾರೆ ಅವರು. ಇಲ್ಲ, ಅಲ್ಲಿ ಮೆಚುರಿಟಿ ಆಫ್ ಆಡಿಯನ್ಸ್ ಒಂದು ಕಾರಣ ಇರ್ಬೋದು. ನಮ್ಮಲ್ಲಿ ಮೆಚುರಿಟಿ ಇಲ್ಲ ಅಂತಾನೆ. ಇಲ್ಲ ಸರ್, ಮೆಚುರಿಟಿ ನಮ್ಮ ಆಡಿಯನ್ಸ್. ಅವರು ಎರಡನ್ನೂ, ಈಗ ನೀವು ಒಬ್ಬ ಹೀರೋನ ನೋಡಿದ್ರೆ ಹಿಂಗೆ ನೋಡ್ಬೇಕಂತ ಬಯಸ್ತೀರಿ, ಅವ್ರು ಹಂಗಲ್ಲ, ಒಬ್ಬ ಹೀರೋನ ಇನ್ನೊಂದು ರೀತಿ ಕ್ಯಾರೆಕ್ಟರ್ನಲ್ಲೂ ನೋಡುವ ಗುಣ ಇದೆ ಅಲ್ಲಿ. ಅಲ್ಲ, ನಮ್ಮಲ್ಲೂ ನೋಡ್ತಾರೆ, ನಮ್ಮಲ್ಲಿ ಕೊಟ್ಟರು ನೋಡ್ತಾರೆ. ರಿಸ್ಕ್ ತಗೋಬೇಕಲ್ಲ, ಅದು ರಿಸ್ಕ್ ತಗೋಬೇಕಲ್ಲ, ಅದು 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 ಅದನ್ನು ನಾನು ಒಪ್ತೀನಿ. ರಿಸ್ಕ್ ತೊಗೊಂಡ್ರೆ ಆಗುತ್ತೆ. ರಿಸ್ಕ್ ತೊಗೊಂಡಾಗ ನಿಮ್ಮ ಇಮೇಜೇ ಬೀಳುತ್ತೆ ಅಂತ ಗೊತ್ತಾದ್ರೆ ನೀವು ಮಾಡೋಕ್ಕೆ ಹೋಗಲ್ಲ. ಈಗ ನೋಡಿ, ಅಣ್ಣವರಿದ್ದಾಗ ಎಲ್ಲ ಥರದ ಪಾತ್ರ ಮಾಡಲ್ಲ, ಅವ್ರ ಇಮೇಜಲ್ಲಿ ಇಟ್ಕೊಂಡ್ರು. ಅವ್ರ ಇಮೇಜು ಪರ್ಸನಲ್ ಆಗಿ ಇಟ್ಕೊಂಡ್ರು ಅಷ್ಟೇ. ರೋಲ್ ಮಾಡಲ್ ಆಗಿರಬೇಕು. ಅವರ ಇಮೇಜಿಗೆ ಎಲ್ಲೂ ಡ್ಯಾಮೇಜ್ ಆಗದಾಗಿದ್ದಿದ್ದು ಅವರ ರಿಯಲ್ ಲೈಫಲ್ಲಿ. ಏನು ಮುತ್ತುರಾಜ್ ಅವರಾಗಿ ಹಾಗೇ ಇದ್ರು ಅವರು ಅಲ್ವಾ. ಬಟ್ ಪಾತ್ರ ಎಲ್ಲ ಥರದ ಪಾತ್ರವನ್ನು ಮಾಡಿದ್ರು. ಅವ್ರು ಮಾಡದಿರೋ ಪಾತ್ರವೇ ಇಲ್ವಲ್ಲ. ಸೊ ಹಂಗೆ ಎಲ್ಲರೂ ಮಾಡಿದ್ರೆ ಆಗುತ್ತೇನೋ ಅಂತ. ಅಲ್ಲ, ಅಫ್ಕೋರ್ಸ್ ವಿಷ್ಣುವರ್ಧನ್ ಸಾರು ಹಂಗೆ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಹಾಗೆ ನಿಮ್ಮ ತಲೆಯಲ್ಲಿರೋ ಕಥೆ, ಪಾತ್ರ ಏನು, ಮುಂದಿನ ಜರ್ನಿ ಏನು? ಸೀರಿಯಲ್ ಮಾಡಬಾರ್ದು ಅನ್ನೋದೇನಿಲ್ಲ, ಬಟ್ ಸದ್ಯಕ್ಕೆ ಒಂದು ಬ್ರೇಕ್. ಸೀರಿಯಲ್ ಏನೋ ಹೊಟ್ಟೆಪಾಡ ಅಥವಾ ಅದು ಅನಿವಾರ್ಯತೆನೋ? ಒಬ್ಬ ದೊಡ್ಡ ಕನಸುಗಾರ ಡೈರೆಕ್ಟ್ರಿಗೆ ಸೀರಿಯಲ್ ಒಂದು ಕಡೆ ಕಾಂಪ್ರಮೈಸ್ ಅಂತ ಅನ್ಸಲ್ಲ? ಇಲ್ಲ, ಅದು ಹಾಗೆ. ಈಗ ಅಂದ್ರೆ ಸಿನಿಮಾ ಡೈರೆಕ್ಟ್ರಿಗಿರೋ ಫ್ರೀಡಮ್ ಇಲ್ಲಿ ಇಲ್ಲಲ್ಲ. ಯಾರ್ಯಾರೋ ಏನೇನೋ ಇಲ್ಲಿ ಎಷ್ಟೋ ಸಿನಿಮಾದಲ್ಲಿ ಅಷ್ಟರ ಮಟ್ಟಿಗೆ ಫ್ರೀಡಮ್ ಇತ್ತೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲೂ ಇರ್ಬೋದು, ಇಲ್ಲಿ ಇರುತ್ತೆ. ಇಷ್ಟು ಕಾರ್ಪೊರೇಟ್ ವರ್ಲ್ಡ್ ಥರ ಅಲ್ಲಿ ಕೆಲಸ ಆಗಲ್ಲ. ಅಲ್ಲ, ಅಲ್ಲಿ ಕೆಲವೊಂದು ಸರಿ ಕೆಲವೊಂದು ಅಂದರೆ ನೋಡಿಲ್ಲ, ನಾನು ಕೇಳಿರೋದು. ಯಾಕಂದ್ರೆ ನಾನು ಸಿನಿಮಾದೊಳಗಡೆ ಪೂರ್ತಿ ಹೋಗಿಲ್ದಿರೋದ್ರಿಂದ ನಾನು ಹೇಳಿದ್ರೆ ತಪ್ಪಾಗುತ್ತೆ. ಬಟ್ ನನ್ನ ಕೆಲವರು ಸ್ನೇಹಿತರು ಇದ್ದಾರೆ, ಡೈರೆಕ್ಟರ್ಗಳು, ನನ್ನ ಜೊತೆ ಕೆಲಸ ಮಾಡ್ಕೊಂಡಿದ್ದವರು, ಸಿನಿಮಾ ಮಾಡಿದವರು ಎಲ್ಲ ಇದ್ದಾರೆ. ಅವ್ರು ಹೇಳ್ತಾರೆ, ನನಗೆ ಕತೆ ಹೇಳಿರ್ತಾರೆ ಅವರು, ವಿದೇಶ್ ಈ ಥರ ಒಂದು ಕತೆ ಮಾಡಿದ್ರು, ತುಂಬ ಅದ್ಭುತವಾಗಿರುತ್ತೆ. ನೆಕ್ಸ್ಟ್ ನಾನು ಸಿನಿಮಾದಾಗ ಹೋದಾಗ ಸಿನಿಮಾ ಹಂಗೆ ಇರ್ತಿರ್ಲಿಲ್ಲ. ಕೇಳಿದ್ರೆ ಇಲ್ಲ ಸರ್, ಪ್ರೊಡ್ಯೂಸರ್ ಒಂಚೂರು ಚೇಂಜ್ ಮಾಡಿದ್ರು, ಆಮೇಲೆ ಯಾರೋ ಒಬ್ಬ ಆ್ಯಕ್ಟರ್ ಹಿಂಗೆ ಚೇಂಜ್ ಮಾಡ್ದ, ಒಬ್ಬರು ಆ್ಯಕ್ಟ್ರೆಸ್ ಹಿಂಗೆ ಚೇಂಜ್ ಮಾಡಿದ್ರು, ಹಂಗಾಗಿ ಬದಲಾಯಿತು ಅಂತ ಹೇಳಿದ್ದು ಕೇಳಿದ್ದೀನಿ. ಮೂಲ ಆಶಯ ಹೋಗ್ಬಿಟ್ಟಿರುತ್ತೆ ಅದು ಎಲ್ಲ ಕಡೆಯಲ್ಲೂ. ಮಾರ್ಕೆಟ್ ಮಾಡೋ ದೃಷ್ಟಿಯಿಂದ. ಹಾಂ, ಮಾರ್ಕೆಟ್ ಮಾಡೋ ದೃಷ್ಟಿ. ಆಮೇಲೆ ಗೊತ್ತಿಲ್ಲ ಅವ್ರಿಗೆ, ಅವ್ರು ಬಂದ ದಾರಿ ಹಾಗೇ ಇರುತ್ತೇನೋ. ನನ್ನ ಪಾತ್ರ ಹಿಂಗೆ ಇರ್ಬೇಕು, ನಾನು ಹಿಂಗೆ ಇರ್ಬೇಕು, ಹೀಗೆ ಮಾಡಬೇಕು ಅನ್ನೋದು ಇರುತ್ತೇನೋ, ಗೊತ್ತಿಲ್ಲ. ಡೈರೆಕ್ಟ್ ನಾನು ಅದಕ್ಕೆ ವಿರುದ್ಧವಾಗಿದ್ದೀನಿ. ನಾನು ಹಂಗೆ ಮಾಡೋದಕ್ಕೆ ನಾನು ರೆಡಿ ಇಲ್ಲ. ಡೈರೆಕ್ಟರ್ ಓರಿಯೆಂಟೆಡ್ ಕ್ಯಾರೆಕ್ಟರ್ ಇಟ್ಕೊಂಡೇ ಮಾಡ್ತೀರಿ ನೀವು? ನಾನು ಡೈರೆಕ್ಟರ್ ಓರಿಯೆಂಟೆಡ್ ಅಂತಲೂ ಹೇಳ್ತಾ ಇಲ್ಲ. ಈ ಕತೆ ಏನನ್ನ ಕೇಳುತ್ತಾ ಇದನ್ನೇ ಮಾಡಬೇಕು. ಆ ಕತೆ ಏನನ್ನ ಕೇಳ್ತಾ ಇದೆಯೋ ಅಥವಾ ಆ ಪಾತ್ರ ಏನನ್ನ ಬಯಸ್ತಾ ಇದೆಯೋ ಅದು ಮಾಡಲೇಬೇಕು ಅಂತ. ಈ ನೀವು ನಕ್ಸಲ್ ಕತೆನ ಇಟ್ಕೊಂಡು ಒಂದು ನಾಟಕ ಬರೆದಿದ್ರಲ್ಲ, ಹಸಿರು ನಾಡಿನ ಕೆಂಪು ಹಾಗೆ. ಹಸಿರು ನಾಡಿನ ಕೆಂಪು ಹಾಗೆ, ಅಲ್ಲಿ ನೀವು ಆ ಥರದ ಪ್ರಯತ್ನನ ಸಿನಿಮಾದಲ್ಲಿ ಮಾಡ್ಬೋದು ಅಂತೀರಿ? ಮಾಡ್ಬೋದು, ಆಗುತ್ತೆ. ಆ್ಯಕ್ಚುಲಿ ನಾನು ಇದನ್ನು ಬರೆದಿದ್ದು 2005ರಲ್ಲಿ, ಹಸಿರು ನಾಡಿನ ಕೆಂಪು ಹಾದಿಯನ್ನು. ಫಸ್ಟ್ ತುಳುವಲ್ಲಿ ಬರೆದಿರೋದು. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ನೋಡಿದ್ರು, ಇದು ನೆಕ್ಸಲ್ ಎಫೆಕ್ಟೆಡ್ ಏರಿಯಾಗಳಲ್ಲೆಲ್ಲ ಪ್ರದರ್ಶನ ಆದರೆ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ದೆನ್ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ಸೇಮ್ ನಮ್ಮದೇ ಟೀಮು, ನಾನೇ ಡೈರೆಕ್ಟ್ ಮಾಡಿರೋದು, ನಮ್ಮ ಕಲಾವಿದರೆಲ್ಲ ಹುಡುಗರು ಎಲ್ಲ ಸೇರಿಕೊಂಡು ತುಂಬ ಒಂದು 50 ಮೇಲೆ ಶೋ ಮಾಡಿದ್ವಿ ನೆಕ್ಸಲ್ ಎಫೆಕ್ಟೆಡ್ ಏರಿಯಾಗಳಲ್ಲಿ. ಅದಾದಮೇಲೆ ಇಲ್ಲಿ ಅಂದರೆ ನಾನು ಅವಾಗ ಇಲ್ಲಿ ಸೀರಿಯಲ್ಲು ಆ್ಯಕ್ಟು ಮಾಡ್ತಾಯಿದ್ದೆ, ಆ ಊರಲ್ಲಿ ಎರಡೂ ಕೂಡ ಹ್ಯಾಂಡಲ್ ಮಾಡ್ತಾಯಿದ್ದೆ. ಅದು ನನ್ನ ಪರಿಚಯದವರೊಬ್ರಿಗೆ ಗೊತ್ತಾಯ್ತು ಈ ಥರ ಮಾಡಿರೋದು. ಕತೆ ಕೇಳಿ ಇಷ್ಟ ಆಗಿ ಅವ್ರು ಹೋಗಿ ಒಬ್ಬ ಪ್ರೊಡ್ಯೂಸರ್ನ ಮೀಟ್ ಮಾಡಿದ್ರು. ಮೀಟ್ ಮಾಡಿ ಇದನ್ನು ಸಿನಿಮಾ ಮಾಡ್ಬೋದು, ತುಂಬ ಅದ್ಭುತವಾಗಿದೆ ಕತೆ ಅಂತ. ಆಯಿತು ಮಾಡ್ಬೋದು. ಬಟ್ ನಾನು ಹೇಳಿದೆ, ಒಂದು ಸಣ್ಣ ಸಮಸ್ಯೆ ಇದೆ ನಿಮಗೆ. ಒಂದು ಎಳೆ ಹಂಗಿಂಗಾದ್ರೂ ಕೆಟ್ಟೋಗ್ಬಿಡುತ್ತಲ್ಲ, ರಾಂಗ್ ಮೆಸೇಜ್ ಹೋಗುತ್ತೆ. ಹಾಂ, ಡಿಪಾರ್ಟ್ಮೆಂಟು ಆ ಇಡೀ ನಾಟಕವನ್ನು ಓದಿ, ಯಾರು ಸುಭಾಷ್ ಭರಣಿಯವರು ಓದಿ ಒಪ್ಕೊಂಡಿರೋದು, ಅವ್ರು ಓದಿರೋದು. ಅವಾಗ ಸಿಯಾಲ್ ಅಂತ ಕಮಿಷನರ್ ಇದ್ದಿದ್ದು, ಅವರು ಈ ಡಾಕ್ಟರ್ ಸುಭಾಷ್ ಭರಣಿಯವರಿಗೆ ಹೇಳಿ ಅವರು ಇಡೀ ನಾಟಕವನ್ನು ತರಿಸಿ ಓದಿ, ಅಂದರೆ ಕನ್ನಡ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೇಳಿದ್ರಲ್ಲ, ಮಾಡಿಕೊಟ್ಟಿದ್ದನ್ನು ಕಂಪ್ಲೀಟಾಗಿ ಓದಿ ಅವರು ಒಪ್ಪಿಗೆ ಕೊಟ್ಟಿದ್ದು, ಓಕೆ ಇದು ಮಾಡಬಹುದು ಅಂತ. ಸೊ ಒಂದು ಸ್ವಲ್ಪ ಹಂಗಿಂಗಾದ್ರೂ ಸಿನಿಮಾ ನಕ್ಸಲ್ ಪರ ಆಗಿ ಹೋಗುತ್ತೆ, ಅದು ರಾಂಗ್ ಮೆಸೇಜ್ ಆಗಿಬಿಡುತ್ತಲ್ಲ. ಹಾಗಂತ ಪೂರ್ತಿ ನಕ್ಸಲ್ ವಿರುದ್ಧವಾಗಿಯೂ, ಅಂದರೆ ಅವ್ರನ್ನ ತೀರಾ ವಿಲನ್ ಥರ ಚಿತ್ರಿಸಬಾರ್ದು. ಅಂದರೆ ರಿಯಾಲಿಟಿನ ಹೇಳಬೇಕು, ಆ ರಿಯಾಲಿಟಿನ ಸುಳ್ಳಾಗಿ ಹೇಳಬಾರ್ದು. ಈಗ ಎಷ್ಟೋ ಸರಿ ಕೆಲವೊಂದು ಇತ್ತೀಚೆಗೆ ಕೆಲವೊಂದು ಸಿನಿಮಾಗಳನ್ನ ನೋಡ್ತೀನಿ ನಾನು,
ಜನರ ಖುಷಿಗೋಸ್ಕರ ಜನರ ಭಾವನೆ ಹೇಗಿದೆಯೋ ಅದೇ ಥರ ಸಿನಿಮಾ ಮಾಡೋದು. ಅಥವಾ ಜನರ ಭಾವನೆಯನ್ನು ಬದಲಾಯಿಸೋಕ್ಕೂ ಸಿನಿಮಾ ಮಾಡೋದು, ಯಾವುದೋ ಒಂದು ಗುಂಪಿನ ಪರ ನಿಮ್ಮ ಸಿನಿಮಾ ನಿಲ್ಲಿ ಅನ್ನೋ ಕಾರಣಕ್ಕೆ. ಹಾಂ, ಅದೇ ಎರಡೂ ವಯಸ್ಸ ವರ್ಷ ಒಂದು ಜನರನ್ನ ಈ ಒಂದು ಓಲೈಸಕ್ಕೆ ಕೆರಳಿಸೋಕ್ಕೆ ಒಟ್ಟಿನಲ್ಲಿ ಈ ಥರದ್ದು ಆಗ್ತದಲ್ಲ. ಬಟ್ ನಾನು ಆ ಸಿನಿಮಾ ಮಾಡಿದ್ರೆ ಅದನ್ನು ನಾನು ಏನಾರು ಮಾಡಿದರೆ ಹಂಗೆ ತಪ್ಪಾಗಿ ಹೋಗಿರೋದು. ಅದಕ್ಕೆ ಒಪ್ಪಲಿಲ್ಲ ನೀವು? ಅಲ್ಲ, ಅದಕ್ಕೆ ನಾನೇನು ಹೇಳಿದೆ, ಆ್ಯಸ್ ಇಟ್ ಈಸ್ ಮಾಡಿರಿ. ನಾನು ಅಂದರೆ ನಿಮಗೆ ಈ ಒಂದು ಭಯ ಇದೆ, ಏನು ಮಾಡ್ತೀರಾ ಕೇಳಿದೆ. ನಾಳೆ ಸೆನ್ಸರೇ ಆಗಲ್ಲ, ನಿಮ್ಗೆ ಏನು ಮಾಡ್ತೀರಾ ಕೇಳಿದೆ. ಹಾಗಾದ್ರೆ ಒಂದು ಕೆಲಸ ಮಾಡಿ ಸರ್, ನಿಮ್ಗೆ ಹೆಂಗೂ ಗೊತ್ತಲ್ವಾ ಸಿನಿಮಾ ಫಾರ್ಮೆಟಿಗೆ ಕನ್ವರ್ಟ್ ಮಾಡಿಕೊಡಿ ಅಂತಂದು, ಬರ್ಕೊಡಿ ಅಂತಂದರು. ನಿಮಗೆ ನನಗೆ ಫಸ್ಟ್ ಅವ್ರು ಕತೆ ಕೇಳಿದ್ದು ಅಂದರೆ ನಾಟಕದ ಕತೆ ನಾನು ಓಕೆ ಮಾಡಿ ಅಂತ ಹೇಳಿದ್ದೆ. ಆಮೇಲೆ ಹೇಳಿದೆ ಇಲ್ಲ ಸಿನಿಮಾ ಫಾರ್ಮೆಟಿಗೆ ಬದಲಾಯಿಸ್ಕೊಡಿ ಅಂತ. ಸಿನಿಮಾ ಫಾರ್ಮೆಟಿಗೆ ಬದಲಾಯಿಸ್ತಾ ಇರೋ ಟೈಮಲ್ಲಿ ನಾನು 2005ರಲ್ಲಿ ಬರೆದಿದ್ದು, 2009ರಲ್ಲಿ ನಾನು ಕೈ ಹಾಕಿದ್ದೀನಿ. ಆವಾಗ ಮಣಿರತ್ನಂ ಸರ್ ಸಿನಿಮಾ ಬಂತು, ರಾವಣ್ ಅಂತ. ನೋಡಿದವ್ರು ಹೇಳಿದ್ರು ಈ ಥರ ಒಂದು ಸಿನಿಮಾ ಬಂದಿದೆ ಅಂತ. ಹೋಗಿ ನೋಡಿದೆ, ಹಾಂ, ನನ್ನ ಯೋಚನೆ ಏನಿತ್ತು ಅದು, ಬಟ್ ನಂದಕ್ಕೂ ಅದಕ್ಕೂ ತುಂಬ ವ್ಯತ್ಯಾಸ ಇದೆ. ಬಟ್ ಪಾತ್ರಗಳು ಅದೇನೆ, ರಾಮ ರಾವಣ, ಅಲ್ಲೂ ರಾಮ ಪೊಲೀಸ್ ಆಫೀಸರು, ನನ್ನ ಕಥೆಯಲ್ಲೂ ರಾಮ ಪೊಲೀಸ್ ಆಫೀಸರು, ರಾವಣ. ಏನದು ಮಣಿರತ್ನಂ ಕದ್ದಂಗ ಆಯ್ತಾ ಅಥವಾ ಅವರು? ಅಲ್ಲ, ಹೀಗೆ ಜನ ಅಂದ್ಕೊಂಡ್ರು, ಬಟ್ ಅಲ್ಲ. ರಾಮಾಯಣ ಈಗ ರಾಮಾಯಣದ ಇನ್ಫ್ಲುಯೆನ್ಸು ನನಗೂ ಗೊತ್ತು, ಅದರ ಇನ್ಫ್ಲುಯೆನ್ಸು, ಅದ್ರ ಜೊತೆಗೆ ಈ ಎರಡು ಪಾತ್ರಗಳ ಇನ್ಫ್ಲುಯೆನ್ಸು. ಸೊ ಇದನ್ನು ಹಿಡ್ಕೊಂಡು ನಾನು ಮಾಡಿದೆ. ಹಂಗೆ ಅವ್ರಿಗೂ ಫ್ಲ್ಯಾಶ್ ಆಗಿದ್ದಷ್ಟೇ, ಅವ್ರವರಿಗೆಲ್ಲ ತಲುಪಿರೋಕ್ಕೆ ಚಾನ್ಸೇ ಇಲ್ಲ. ಆಮೇಲೆ ತುಂಬ ಅದ್ಭುತವಾಗಿ ಮಾಡಿದ್ರು ಸಿನಿಮಾ. ಆ್ಯಂಡ್ ನಾನು ದೊಡ್ಡ ಅಭಿಮಾನಿ ಕೂಡ ಅವರಿಗೆ. ಅಂದರೆ ಅವರ ಸಿನಿಮಾ ಮೇಕಿಂಗ್ ಇದೆಯಲ್ಲ, ನಾನು ದೊಡ್ಡ ಅಭಿಮಾನಿ. ಇಬ್ಬರಿಗೂ ಒಂದೇ ಥರದಲ್ಲಿ ಒಂದೇ ಟೈಮಲ್ಲಿ ಫ್ಲ್ಯಾಶ್ ಆಗಿದೆ ಅಷ್ಟೇ. ಆ ಥರ ಒಬ್ರಿಗೊಬ್ರು ಆಲೋಚನೆ ಮಾಡ್ತಾರೆ. ಈಗ ಅದನ್ನು ಸಿನಿಮಾ ಮಾಡಬೇಕಂತಿರೋ ಅಥವಾ ಬೇರೆ? ಇಲ್ಲ, ಅದಲ್ಲ, ಬೇರೆ ಹೇಳೇ ಇದೆಯಾ? ಆ್ಯಕ್ಚುಲಿ ಇನ್ನೂ ಇದೇ ಥರದ್ದು ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ. 97ರಲ್ಲಿ 1997ನಲ್ಲಿ ಅಂಗಾರ ಅಂತ ಒಂದು ನಾಟಕ ಬರೆದಿದ್ದೆ ತುಳುವಲ್ಲಿ. ಭೂತಾರಾಧನೆಯ ಹಿನ್ನೆಲೆ ಇರುವ ನಾಟಕ. ಆ ಟೈಮಲ್ಲಿ ನಾನು ಸುಮಾರು ಜನ ಕೇಳಿದ್ರೆ, ಕೊಡ್ರಿ ಸಿನಿಮಾ ಮಾಡ್ತೀವಿ ಅಂತ. ಯಾವುದ್ರಲ್ಲಿ ಮಾಡಿ? ತುಳುವಲ್ಲಿ ಮಾಡ್ತೀವಿ. ಬಿಕಾಸ್ ಆ ಒಂದು ಕಲ್ಚರನ್ನು ಬೇರೆ ಭಾಷೆಗೆ ತೊಗೊಂಡೋದ್ರೆ ಅರ್ಥ ಆಗತ್ತೆ ಅನ್ನೋದೇ ಗೊತ್ತಿಲ್ಲ. ಓಕೆ, ತುಳುವಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ, ತುಳುವಲ್ಲಿ ಮಾಡಬಹುದು. ಸಿನಿಮಾ ಮಾಡ್ತೀನಿ ಅಂತಂದಾಗ ಕೇಳಿದೆ, ನೀವು ಇದು ಅಂದರೆ ನನ್ನ ಸಬ್ಜೆಕ್ಟ್ಗಳು ಹೆಂಗಿರುತ್ತೆ ಅಂದರೆ ಒಂದು ಸಣ್ಣ ಸೂಕ್ಷ್ಮತೆ ಇರುತ್ತೆ ಅದರಲ್ಲಿ. ಅದನ್ನು ಹಿಂಗೆ ಮಾಡಿದ್ರೆ ತಪ್ಪಾಗುತ್ತೆ, ರಾಂಗ್ ಮೆಸೇಜ್ ಹೋಗುತ್ತೆ. ಇಲ್ಲ, ಸಿನಿಮಾ ಮಾಡಂಗಿದ್ರೆ ನಾನೇ ಮಾಡ್ತೀನಿ ಬಿಡಿ, ಕೊಡಲ್ಲ ಅಂತಂದೆ. ಬಂದರು, ಅದಕ್ಕೂ ಬಂದರು ಒಂದು 2-3 ಪ್ರೊಡ್ಯೂಸರು ಸೌತ್ ಕೆನರಾದಿಂದ. ಸರ್ ನಿಮ್ಗೆ ಇದು ಮಾಡೋಣ ಅಂತ. ಬಜೆಟ್ ಅವ್ರು ಕೇಳೋ ಬಜೆಟಲ್ಲಿ ನನಗೆ ಸಿನಿಮಾ ಮಾಡೋಕ್ಕಾಗ್ತಿಲ್ಲ. ತುಳು ಥಿಯೇಟ್ರಿಗೆ ಅಷ್ಟು, ತುಳು ಸಿನಿಮಾಗಳಿಗೆ ಅಷ್ಟು ಬಜೆಟ್ ಇಲ್ಲ ಅವಾಗ. ಇದು 2006-07 ಆ ಟೈಮಲ್ಲಿ, 2008ರಲ್ಲಿ, ಸಾರಿ 7-8 ಟೈಮಲ್ಲಿ ಅವ್ರ ಹತ್ರ ಆ ಬಜೆಟ್ ಇಲ್ಲ. ನಾನು ಕೇಳೋ ಬಜೆಟ್, ನಾನು ಹೇಳೋ ಬಜೆಟಲ್ಲಿ ಅವ್ರು ಸಿನಿಮಾ ಮಾಡೋಕ್ಕಾಗಲ್ಲ, ಅವ್ರು ಕೊಡೋ ಬಜೆಟಲ್ಲಿ ನಾನು ಸಿನಿಮಾ ಮಾಡೋಕ್ಕೆ ರೆಡಿ ಇಲ್ಲ. ಹಾಗಾಗಿ ಡ್ರಾಪ್ ಆಗೋಯ್ತು. ಈಗ ನನ್ನ ತಂಡದ ಹುಡುಗರು ಅಥವಾ ಆ ನಾಟಕ ನೋಡಿದವರೆಲ್ಲ ಕಾಂತಾರ ಫಸ್ಟ್ ಬಂದಾಗ, ಸರ್ ನೀವು ದಡ್ಡರಾಗ್ಬಿಟ್ರಲ್ಲ ಸರ್, ಮನ್ಸು ಮಾಡಿದ್ರೆ ನೀವು ಸಿನಿಮಾ ಮಾಡ್ಬೋದಿತ್ತಲ್ಲ, ಅದೇ ಛಾಯೆ ಇಟ್ಕೊಂಡು ಬಂದ್ಬಿಡ್ತು. ಹಾಂ, ಅದೇ ಈಗ ನಾನು ಅಂಗಾರವನ್ನು ಏನಾದ್ರು ಸಿನಿಮಾ ಮಾಡಿದ್ರೆ, ಕಾಂತಾರ ಕದ್ದಿದ್ದು ಅಂತಾರೆ, ತರಲ್ಲ, ಕದ್ದಿದ್ದು ಅಂದ್ಬಿಡ್ತಾರೆ. ನನಗೂ ಆಗಲಿ ರಿಷಬ್ ಶೆಟ್ಟಿ ಅವ್ರಿಗಾಗಲಿ ಅವ್ರ ತಂಡಕ್ಕಾಗಲಿ ಯಾವ ಕನೆಕ್ಷನ್ನೂ ಇಲ್ಲ, ಪರಿಚಯನೂ ಇಲ್ಲ. ಒಂದೇ ಪ್ರದೇಶದರಾದರೂ ಇಲ್ಲ. ಅವ್ರಿಗೆ ಆ ಥರದೊಂದು ಯೋಚನೆ ಬಂದಿದೆ. ಅಂದರೆ ಒಂದೇ ಥರದ ಯೋಚನೆ ಯಾವಾಗ ಯಾರಿಗೆ ಬೇಕಾದರೂ ಬರ್ಬೋದು. ನಿಮ್ಗೆ ಅದು ನಿಮ್ಮದೇ ಕದ್ರು ಅಂತ ಅನಿಸಿಲ್ಲ? ಇಲ್ಲ, ಅವ್ರಿಗೆ ಅಂಥದ್ದೊಂದು ಯೋಚನೆ ಬಂತು, ಮಾಡಿದ್ರು ಅವರು, ತಪ್ಪೇನಿಲ್ವಲ್ಲ. ಈಗ ಒಂದು ನಾನು ಯುದ್ಧದ ವಿರೋಧಿ, ನನಗೆ ಯುದ್ಧ ಇಷ್ಟ ಅಲ್ಲ. ಯುದ್ಧದಿಂದ ಯಾರನ್ನೂ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ ಅಂತ, ಪ್ರಯೋಜನವೂ ಇಲ್ಲ. ಅಲ್ಲ, ಯುದ್ಧದಿಂದ ನೀವು ಯು ಕ್ಯಾನ್ ಡಿಸ್ಟ್ರಾಯ್, ಸರ್ವನಾಶ. ಇದು ಕಟ್ಟಕ್ಕೆ ಸಾಧ್ಯವೇ ಇಲ್ಲ, ಏನನ್ನೂ ಕಟ್ಟಕ್ಕಾಗಲ್ಲ. ಯುದ್ಧ ಮಾಡಿದ್ರೆ ಒಂದು ಬಿಲ್ಡಿಂಗ್ ಹೊಡೆದಾಗ್ತೀರ, ಹೆಂಗೆ ಕಟ್ಟಕ್ಕಾಗತ್ತೆ? ಯುದ್ಧದಿಂದ ಬಿಲ್ಡಿಂಗ್ ಕಟ್ಟಕ್ಕಾಗತ್ತೆ? ಆಗಲ್ಲ. ಪ್ರೀತಿಯಿಂದ ಕಟ್ಟಕ್ಕಾಗತ್ತೆ. ಬಟ್ ಎಲ್ರಿಗೂ ಪ್ರೀತಿ ತೋರಿಸ್ಬೋದಾ? ಎಲ್ಲರೂ ಅರ್ಹರ ಅಲ್ಲ. ಹೇಗೆ? ಯುದ್ಧ ಬೇಡ. ಸೊ ನನ್ನ ಮೂಲ ಯೋಚನೆ ಏನಿದೆಯಾ ಯುದ್ಧದ ವಿರುದ್ಧವಾಗಿ, ಆ ಲೈನ್ನ ಮೇಲೆ ಏನೋ ಒಂದು ಕಥೆಯನ್ನು ಯೋಚನೆ ಮಾಡ್ತಾ, ಅಂದರೆ ಕತೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಟೈಮ್ ತೊಗೊಳತ್ತೆ. ಅಂದರೆ ನಾನು ಏನೇ ಬರಿಬೇಕಾದರೂ ಒಂದು ರಿಸರ್ಚ್ ಮಾಡೇ ಮಾಡ್ತೀನಿ. ನನಗೆ ಯಾವುದೇ ವಿಷಯ ಬೇಕಾದ್ರೂ ರಿಸರ್ಚ್ ಮಾಡಬೇಕು. ರಿಸರ್ಚ್ ಮಾಡೋದು ಬರೆಯೋಕ್ಕೆ ಹೋಗಲ್ಲ. ಸೊ
ಸೊ ಸ್ವಲ್ಪ ಟೈಮ್ ತಗೊಳ್ಬೋದು. ಅದರ ತಯಾರಿ ಅದು ನಿಮ್ಮ ಮುಂದಿನ ಕನಸು. ಮುಂದಿನ ಕನಸು. ಯುದ್ಧ ಭಾರತ ದೇಶಕ್ಕೆ ಸಂಬಂಧಿಸಿದ್ದ ಅಥವಾ ಜಾಗತಿಕ ಮಟ್ಟದ ಯುದ್ಧದ ಸಂದೇಶವನ್ನು ಹೇಳ್ತೀರಾ? ಕಥೆಯ ಹಿನ್ನೆಲೆ ಭಾರತವೇ, ಬಟ್ ತಲುಪಬೇಕಾಗಿರೋದು ಇಡೀ ಜಗತ್ತಿಗೆ ಅಂತ. ಯಾರ್ಯಾರಿಗೆ ಯುದ್ಧದ ಬಗ್ಗೆ ಒಲವಿದೆಯೋ, ನಾನು ಹೇಳೋದು ಇರ್ರೆಸ್ಪೆಕ್ಟಿವ್ ಆಫ್ ಯುದ್ಧೋನ್ಮಾದ ಇದೆಯೋ, ಹಾಂ, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ರಿಲಿಜನ್, ಸ್ಟೇಟಸ್ ಎಲ್ಲವನ್ನು ಮೀರಿ ಅಥವಾ ಎಲ್ಲರಿಗೂ ತಲುಪಬೇಕಾಗಿರುವಂಥದ್ದು ಆ ಥರದೊಂದು ಯೋಚನೆಯಲ್ಲಿ ಅಂದರೆ ಮತ್ತೆ ಈ ನಾರ್ಮಲ್ ಫಾರ್ಮ್ಯಾಟನ್ನು ಮೀರಿ ಬೇರೆ ಯಾವುದೋ ಒಂದು ಫಾರ್ಮ್ಯಾಟಲ್ಲಿ ಕತೆ ಹೇಳಬೇಕು ಅಂತ, ಬಟ್ ಕಮರ್ಷಿಯಲ್ ಆಗಬೇಕು. ಆಮೇಲೆ ಕಮಿಂಗ್ ಬ್ಯಾಕ್ ಟು ಸೀರಿಯಲ್ಸ್, ಮತ್ತೆ ಬೇರೆ ಸೀರಿಯಲ್ ಏನಾರ ಒಪ್ಕೊಂಡ್ರೆ ಅದರ ಯಶಸ್ಸಿನ ನಂತರ? ಇಲ್ಲ, ನಾನು ಯಾಕಂದರೆ ಇದೇ ಆಗ್ತಾ ಬಂದಿದ್ದು ಇಷ್ಟು ವರ್ಷ. ಒಂದು ಪ್ರಾಜೆಕ್ಟ್ ಮುಗಿದ್ಮೇಲೆ ಒಂದು ತಿಂಗಳು ರಿಲ್ಯಾಕ್ಸ್ ಕೇಳ್ತೀನಿ. ನಾನು ಯಾವುದು ಮಾಡೋಕ್ಕೆ ಹೋಗಲ್ಲ, ಊರು ಸುತ್ತೋದು ಮಾಡ್ಕೊಂಡಿರ್ತೀನಿ. ಮತ್ತೆ ಶುರು ಮಾಡಬೇಕು, ಮತ್ತೆ ಓಕೆ ಸಿನಿಮಾ ಮಾಡೋಣ ಅಂದಾಗ ಯಾವ್ದಾದ್ರು ಸೀರಿಯಲ್ ಬರೋದು. ಸೀರಿಯಲ್ಲು ಈಗ ನೀವು ಸೀರಿಯಲ್ ಒಪ್ಕೋಬಾರ್ದು ಅನ್ನೋ ಕಾರಣ ಸಿನಿಮಾ ಮಾಡಲೇಬೇಕು ಅನ್ನೋದು, ಸಿನಿಮಾ ಮಾಡಬೇಕು ಅನ್ನೋ ಮನಸ್ಥಿತಿ ಇದ್ದದಕ್ಕೆ. ನೀವು ಯಾಕಂದ್ರೆ ಬಿಟ್ಟರೆ ನಾನು ಇದನ್ನ ಹಿಂಗೆ ಮತ್ತೆ ಈಗ ಸಿನಿಮಾ ಮನಸ್ಥಿತಿಯಲ್ಲಿ ಸೀರಿಯಲ್ ಕೈ ಹಾಕಿದ್ರೆ ಮತ್ತೆ 3 ವರ್ಷ ಹೋಗುತ್ತೆ. ಪ್ರೊಡ್ಯೂಸರ್ ಸಿಕ್ಕರ ಈಗ ಸಿನಿಮಾ ಮಾಡಲಿಕ್ಕೆ? ಪ್ರೊಡ್ಯೂಸರ್ ಇದ್ದಾರೆ, ಮಾತಾಡಿದ್ದಾರೆ. ಓಕೆ, ಭಾಳ ಅನಿರೀಕ್ಷಿತವಾಗಿ ನಮಗೆ ಹೀರೋ ಹೀರೋಯಿನ್ಗಳೆಲ್ಲ ಸೀರಿಯಲಲ್ಲೂ ಕಾಡ್ತಾರೆ, ಸಿನಿಮಾದಲ್ಲಿ ಕಾಡ್ತಾರೆ. ಆದರೆ ಒಬ್ಬ ರೈಟರ್ ಎಷ್ಟು ಇಂಪಾರ್ಟೆಂಟು, ಡೈರೆಕ್ಟ್ರ್ ಪಾತ್ರ ಏನು ಅನ್ನೋದು ನನಗೆ ವೈಯಕ್ತಿಕವಾಗಿ ಗೊತ್ತಿರೋದ್ರಿಂದ ಹಾಗೆ ಅನಿರೀಕ್ಷಿತವಾಗಿ ನಿಮ್ಮನ್ನು, ಅದು ನಾನು ಇಷ್ಟಪಟ್ಟು ಸೀರಿಯಲ್ ಡೈರೆಕ್ಟ್ರನ್ನ ಮಾತಾಡಿಸುವಂಥ ಅವಕಾಶ ಸಿಕ್ತು. ನೀವು ರಂಗಭೂಮಿ ಎಲ್ಲ ಹಿನ್ನೆಲೆಯಲ್ಲಿ ಇಟ್ಕೊಂಡು ತುಂಬ ಸುಂದರವಾಗಿ ಮಾತಾಡಿದ್ರಿ. ಮತ್ತು ಇಂಥ ಅನೇಕ ಕುತೂಹಲಕರ ಘಟನೆಗಳನ್ನು ನಮ್ಮ ಮೆಚ್ಯೂರ್ ಆಡಿಯನ್ಸ್ ಜೊತೆಗೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ಇಷ್ಟೊತ್ತಿನವರೆಗೆ ಸಮಯ ಕೊಟ್ಟದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದ.